स्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಗುರು, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಇವತ್ತು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ, ನಾವು ಯಾವುದನ್ನೇ ಅರ್ಥ ಮಾಡ್ಕೋಬೇಕಾದ್ರೆ ಅದರಲ್ಲಿ ಕೆಲವು ಪಾರಿಭಾಷಿಕ ಶಬ್ದಗಳು ಅಂತಿರುತ್ತೆ, ನಾವು ಅವನ್ನೇ ಉಪಯೋಗಿಸ್ಬೇಕಾಗುತ್ತೆ. ಹಾಗೆ ಅವಸ್ಥಾತ್ರಯ, ಹಾಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಹೀಗೆ ಅದನ್ನು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಈಗ ಇವತ್ತು ನಾವು 18ನೇ ಪೇಜ್ನಲ್ಲಿ ಶುರು ಮಾಡಬೇಕಾಗಿದೆ. ಆದರೂ ಹಿಂದೆ ನಾವು ಹೇಳಿದ ಸಾರಾಂಶ ಸ್ವಲ್ಪ ಮೆಲ್ಕಾಕೊಂಡು ಹೋಗಬೇಡ. ಹಿಂದೆ ನಾವು ಮಾಡ್ತಾ ಇದ್ದಿದ್ದು ಕಾರ್ಯಕಾರಣದ ಭಾವ, ಜೀವ ಈಶ್ವರ ವಿಭಾಗ ಅಂತ ಮಾಡಿದ್ವಿ. ಅದು ಏನು ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಹೋಗಬೇಕಾಗಿದೆ. ಕಾರ್ಯಕಾರಣ ಭಾವ, ಈಗ ನಿಜವಾಗ್ಲೂ ಪ್ರಪಂಚ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕೆಲ್ಲ ಬರ್ತಾ ಇರೋದು, ನಮ್ಮನ್ನು ಏನಾದರೂ ಮಾಡಿ ಆತ್ಮತತ್ವದಲ್ಲಿ ನೆಲೆಗೊಳಿಸ್ಬೇಕು ಅನ್ನೋದಕ್ಕೆ ಈ ಸೃಷ್ಟಿ ಪ್ರಕ್ರಿಯೆಗಳು ಎಲ್ಲವೂ ಕೂಡ. ಇಲ್ಲಿ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಬ್ರಹ್ಮ ಬಿಟ್ಟರೆ ಮಿಕ್ಕಿರೋದು ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಇಲ್ಲ, ಹಾವು ಇಲ್ಲ. ಹಾಗೆ ಆದರೆ ನಾವು ಇಲ್ಲಿ ನೋನ್ ಟು ಅನ್ನೋನ್ ಹೋಗಬೇಕು. ಸೊ ನಿಜವಾಗ್ಲೂ ಇರೋದು ಅನ್ನೋನ್ ನನಗೆ, ಬಟ್ ನನಗೆ ಯಾವುದು ನಿಜವಾಗ್ಲೂ ಇಲ್ಲವೋ ಅದು ಗೊತ್ತಿದೆ. ಅದರಿಂದ ಅದನ್ನು ಹಿಡ್ಕೊಂಡೇ ಹೋಗಬೇಕಾಗಿದೆ. ಹೇಗೆ ಒಂಟೆ ಕಳೆದು ಹೋಗ್ಬಿಟ್ರೆ ಅದರ ಒಂಟೆ ಕಾಲಿನ ಗುರುತುಗಳಿಂದ ಒಂಟೆಯನ್ನು ಕಂಡುಹಿಡಿಬೋದು, ಹಾಗೆ ಅವಸ್ಥೆಗಳು ಪರಮಾತ್ಮ ಅಲ್ಲ. ಆ ಒಂಟೆಯ ಕಾಲಿನ ಗುರುತುಗಳು ಒಂಟೆ ಅಲ್ಲ, ಆದರೂ ನಾವು ಕಂಡುಹಿಡಿಯುತ್ತೀವಿ ಅದ್ರ ಗುರುತನ್ನೇ ಟ್ರೇಸ್ ಮಾಡ್ಕೊಂಡು ಹೋದರೆ. ಹಾಗೆ ಈ ಅನಾತ್ಮ ಅನ್ನೋದು ಪರಮಾತ್ಮ ಅಲ್ಲ. ಅನಾತ್ಮ ಅಂದರೆ ಯಾವುದು? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್. ಅಲ್ಲಿ ಗುರು, ಶಿಷ್ಯ, ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಮತ್ತು ಅಧ್ಯಾಸ, ಆಧ್ಯಾತ್ಮಿಕ ಪ್ರಪಂಚದಲ್ಲಿರೋ ಅಂಥ ಅಧ್ಯಾಸ, 19 ಮುಖಗಳು, ಆದಿಭೌತಿಕ, ಆದಿದೈವಿಕ ಎಲ್ಲ ಬರೀ ಸುಳ್ಳು. ಸೊ ಅವುಗಳನ್ನ ಉಪಯೋಗಿಸ್ಕೊಂಡೆ ಉಪಾಯಗಳು ನಿಜ ಅಲ್ಲ, ಆದರೂ ಉಪೇಯ ಅಂದರೆ ಆತ್ಮನನ್ನು, ಉಪೇಯ ಅಂದರೆ ವಸ್ತು, ಆ ವಿಷಯವನ್ನು ತಿಳಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆತ್ಮ ಉಪೇಯ ಅಲ್ಲ, ಇಲ್ಲಿ ದೃಷ್ಟಾಂತದ ಪ್ರಕಾರ ಇಟ್ಕೊತಾ ಇದ್ದೀವಿ. ಹಾಗೆ ಈ ಕಾರ್ಯಕಾರಣ ಭಾವ, ಜೀವ ಈಶ್ವರ ವಿಭಾಗ, ಕಾರ್ಯಕರಣ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ದೃಗ್ದೃಶ್ಯ ವಿವೇಕ ಪ್ರಕ್ರಿಯೆ, ಎಲ್ಲ ಪ್ರಕ್ರಿಯೆಗಳು ಅನಾತ್ಮದಲ್ಲೇ ಇರೋದು. ಗುರು, ಶಿಷ್ಯ, ಶಾಸ್ತ್ರ ಎಲ್ಲ. ಆದರೆ ಇವುಗಳಿಂದ ನಾವು ಆತ್ಮನ್ನು ಮುಟ್ಟೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಹಿಂದೆ ನಾವು ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ಈಗ ಮುಂದಕ್ಕೆ ಹೋಗೋಣ. ಇದಕ್ಕೆ ಆ ತತ್ವದಲ್ಲಿ ನಿಲ್ಲಬೇಕಾದ್ರೆ ನಾವು ಸಾಧನ ಚತುಷ್ಟಯ ಯೋಗ್ಯತೆ ಇರಬೇಕು. ಇವೆಲ್ಲ ಹೇಳಿತಾ ಇತ್ತು ಬಿಡಿ. ಈಗ ಇವತ್ತು 18ನೇ ಪೇಜ್ನಲ್ಲಿ 2ನೇ ಪ್ಯಾರ. ಈ ಕ್ರಮದಿಂದ ಆತ್ಮೈಕತ್ವ ವಿದ್ಯೆಗೆ ಆತ್ಮನೊಬ್ಬನೇ ಎಂಬ ತಿಳುವಳಿಕೆ ಯಾವ ಅಡ್ಡಿಯೂ ಉಂಟಾಗೋದಿಲ್ಲ. ಅಂದರೆ ಯಾವ ಕ್ರಮ? ಈ ಅಧ್ಯಾರೋಪವಾದ ಪ್ರಕ್ರಿಯೆ, ಅನಾತ್ಮವೆಲ್ಲವೂ ಸುಳ್ಳು, ಉಪಾಯಗಳು, ಈ ಉಪಾಯಗಳಿಂದ ಆ ಉಪೇಯ
ಅಸತ್ಯವಾಗಿರೋ ವಸ್ತುವನ್ನು ತಿಳಿಸೋ ಇದು ಕ್ರಮ. ಇದಕ್ಕೆ ಆತ್ಮೈಕತ್ವ ವಿದ್ಯೆ ಅಂತ ಹೆಸರಿದಕ್ಕೆ. ಇದಕ್ಕೆ ಯಾವ ಅಡ್ಡಿ ಇಲ್ಲ ಅಂತ ಮತ್ತೆ ಹೇಳ್ತಾರೆ ಇಲ್ಲಿ. ನೆರಳು, ಪ್ರತಿಬಿಂಬ ಮುಂತಾದವುಗಳು ತೋರುವಾಗಲೂ ಅದು ನಿಜವಾಗಿರುವ ಪದಾರ್ಥಗಳೆಂದು ಯಾರೂ ನಂಬೋದಿಲ್ಲ. ನೋಡ್ರಿ, ನೆರಳನ್ನು ಹಿಡಿದು ಮನುಷ್ಯನ ಗುರುತಿಸೋ ಹಾಗೆ ಪ್ರತಿಬಿಂಬದಿಂದ ಬಿಂಬವನ್ನು ಹಿಡಿಯೋದಕ್ಕೆ. ಕನ್ನಡಿಯಲ್ಲಿ ಕಾಣೋ ಪ್ರತಿಬಿಂಬ ನಿಜ ಅಲ್ಲ. ನಾವು ಆ ಪ್ರತಿಬಿಂಬ ನೋಡಿದ್ರೆ ಅದರ ಒರ್ಜಿನಾಲಿಟಿ ಎಲ್ಲಿಂದ ಬರ್ತಾ ಇದೆ, ಆ ಬಿಂಬ ಅಲ್ಲಿ ಟ್ರೇಸ್ ಮಾಡ್ಬೋದು ನಾವಲ್ವಾ. ಹಾಗೆ ಇವುಗಳೆಲ್ಲ ಇವತ್ತು ನಾನು ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ಟರೆ ಅದೇ ರೀತಿ ಅವು ನಿಜವಾಗಿರುವ ಪದಾರ್ಥಗಳೆಂದು ಯಾರೂ ನಂಬೋದಿಲ್ಲ. ಅವು ಬೆಳ್ಳಿ, ಮನುಷ್ಯ, ನೀರು ಇವು ನಿಜವಾದ ಪದಾರ್ಥಗಳೇನೋ ಅಲ್ಲ. ಅವಸ್ಥೆಗಳು ಇಲ್ಲ. ಮಡಿಕೆ, ಕೂಡಿಕೆ, ಒಡವೆಗಳು ಅಲ್ಲ. ಆದರೂ ಅದರ ಒರ್ಜಿನಾಲಿಟಿ ಮಣ್ಣು, ಚಿನ್ನ, ಪರಮಾತ್ಮ ಇವುಗಳನ್ನ ಹುಡುಕೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ದೃಷ್ಟಾಂತಗಳು ಅದು ಹೆಲ್ಪ್ ಆಗುತ್ತೆ ನಮಗೆ. ದೃಷ್ಟಾಂತ ಇಲ್ಲದೆ ಏನೂ ಹೇಳಕ್ಕೆ ಬರೋಲ್ಲ. ಸೊ ನಮ್ಮ ಉಪನಿಷತ್ತುಗಳು ಶುರುವಾಗದೆ ಕಥೆಗಳಿಂದ. ಹಾಗೆ ಹೆಂಗೆ ಹೇಳ್ತಾರೆ ಹೇಳ್ರಿ, ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅಂತ ಶುರು ಮಾಡ್ತಾರೆ. ಹಾಗೆ ನೋಡ್ರಿ, ಎಲ್ಲ ಉಪನಿಷತ್ತುಗಳು ಹಾಗೆ ಮಾಡೋದು. ಅದಕ್ಕೆ ವಿವೇಕಾನಂದರು ಅಮೇರಿಕಾದಲ್ಲಿ ಶುರು ಮಾಡಿದಾಗ ಈ ದೃಷ್ಟಾಂತ ಕೊಟ್ಕೊಂಡೇ ಹೇಳಿದ್ರು. ಬಾವಿನಲ್ಲಿ ಕಪ್ಪೆ ಏನಂತಾರೆ ಇದಕ್ಕೆ, ಮಂಡೂಕ ಅಂತ, ಕೂಪಮಂಡೂಕ ಅಂತ ಇದಕ್ಕೆ ಹೆಸರು. ಅವರು ಫಸ್ಟ್ ಕುಂತಾನೆ ಈ ಕತೆ ಹೇಳಿಬಿಟ್ಟು ಆಮೇಲೆ ಶುರು ಮಾಡಿದ್ರಂತೆ. ಹಾಗಿದೆ. ಅದಕ್ಕೆ ಆ ಬಾವಿಯಲ್ಲಿರೋ ಕಪ್ಪೆ ನಾನೇ ದೊಡ್ಡವನು ಅಂತ ಅಂದ್ಕೊಂಡಿತ್ತಂತೆ. ಅಂದ್ಕೊಂಡ್ಬಿಟ್ರೆ ಆಗಬೇಕಲ್ಲ. ಒಂದು ಸಾರಿ ಸಮುದ್ರದ ಕಪ್ಪೆ ಆ ಬಾವಿಗೆ ಬಂತಂತೆ. ಆವಾಗ ಇದು ವಿಚಾರಿಸ್ಕೊಂತಂತೆ ಒಂದಕ್ಕೊಂದು, ಎಲ್ಲಿಂದ ಬಂದೆ ನೀನು? ನಾನು ಸಮುದ್ರದಿಂದ ಬಂದೆ. ಎಷ್ಟಿದೆ ನೀನು ಸಮುದ್ರ? ಓಹೋ ಏನು ತುಂಬ ದೊಡ್ಡದು. ಇದು ಬಾವಿ ಕಪ್ಪೆ ಹೇಳೋದು. ಎಷ್ಟು ದೊಡ್ಡದಿದೆ ಅಂತ. ಸುಮ್ಮನೆ ಕೂತ್ಕೋ, ನೀನೇನು ಅದು ಹೇಳೋದು ಬರೋಲ್ಲ ಅದು ಅಂತ. ಅದು ಇದು ಏನು ಇಷ್ಟಪ್ಪ ಇತ್ತ ಅಂತ ಅದ್ರ ಹೊಟ್ಟೆನ ದಪ್ಪ ಮಾಡಿ ಬಡಕ್ಕಂತ ಸಾಯ್ಬೇಕಷ್ಟೇ. ಅದು ಎಷ್ಟು ಹೇಳಿದ್ರು ಸಮುದ್ರದ ಎಷ್ಟಿದೆ, ಬಾವಿ ಎಷ್ಟಿದೆ, ಕಂಪ್ಯಾರಿಸನ್ ಸಿಗುತ್ತಾ? ಹಾಗೆ ಈ ಅಮೇರಿಕಾದಲ್ಲಿ ಈ ಎಲ್ಲ ಈ ಕ್ರಿಶ್ಚಿಯನ್ ಧರ್ಮದವರೆಲ್ಲ ಸೇರಿಸಿದ್ದಿದ್ದು ಅವರ ಧರ್ಮವನ್ನು ಪ್ರಚಾರ ಮಾಡಿ ನಮ್ಮ ಧರ್ಮ ಅತ್ಯಂತ ಶ್ರೇಷ್ಠ ಅಂತ ತೋರಿಸ್ಕೊಳಕ್ಕೆ ಕರೆಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯಿತು, ದೊಡ್ಡ ಮುಂಡೆವು ನಾವು, ನಮಗೆ ಬುದ್ಧಿ ಇಲ್ಲದೆ ಇಂಡಿಯಾ ದೇಶಕ್ಕೆ ನಮ್ಮ ಧರ್ಮವನ್ನು ಪ್ರಚಾರ ಮಾಡಿ ಕಳಿಸ್ತಾ ಇದ್ದೀವಿ, ಅವರಿಂದ ಕಲ್ತ್ಕೊಳ್ಳೋದು ನಾವು ಇದೆ ಅಂತ ಅವ್ರಿಗೆ ಆಮೇಲೆ ಚೆನ್ನಾಗಿ ಅರ್ಥ ಆಯ್ತಂತೆ. ಹಾಗೆ ಅಹಂಕಾರ ಪಡ್ತಾ ಇದ್ರು ಅವರು. ಹಾಗೆ ಅಂತ ಸುಮ್ಮನೆ ಇಲ್ಲಿ ಆ ಕತೆ ಬಂದಿದ್ದಕ್ಕೆ ಹೇಳಿದೆ. ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಇಲ್ಲಿ ನಮಗೆಲ್ಲ ಕೂಡ ಅದಕ್ಕೆ ನಮಗೆ ಪುರಾಣಗಳು ಅದರಲ್ಲೇ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋದು. ದೃಷ್ಟಾಂತಗಳು ಮತ್ತು ಕಥೆಗಳು, ಪುರಾಣಗಳು ಸತ್ಯವನ್ನು ಹೇಳಬೇಕು. ಯಾವುದು ಸತ್ಯ? ಹರಿಶ್ಚಂದ್ರ ಪಿಕ್ಚರ್ ನೋಡಿದ್ರೆ ಅಪ್ರಾಣೆಗೂ ಮರೆಯಲ್ಲ. ಹೇಗೆ ನನ್ನ ಮೊಮ್ಮಗಳಿಗೆಲ್ಲ ತೋರಿಸ್ತೇನೆ. ಕೊನೆಗೆ ಮಾರಲ್ ಅವ್ರು ಹೇಳಿದ ತಕ್ಷಣ ಹೌದು, ಹಾಗಾದರೆ ಸತ್ಯಕ್ಕೆ ಜಯ ಅಂತ ಹಿಂಗೆಲ್ಲ ಗೊತ್ತಾಗುತ್ತೆ. ಪ್ರತ್ಯಕ್ಷಾದಿ ಪ್ರಮಾಣಗಳು, ಅನುಮಾನ, ಆಮೇಲೆ ಶಬ್ದ ಪ್ರಮಾಣಗಳು, ಹೀಗೆ ಎಲ್ಲವೂ ಕೂಡ ನಮಗೆ ಸಹಾಯ ಆಗುತ್ತೆ. ಶಾಸ್ತ್ರವಚನಗಳು ಇವೆಲ್ಲ ಇವು ಪರಮಾರ್ಥ ದೃಷ್ಟಿಯಿಂದ ಸತ್ಯ ಅಲ್ಲ, ಆದರೂ ಇವುಗಳು ನಮ್ಮನ್ನು ಅಲ್ಲಿ ಮುಟ್ಸೋದಕ್ಕೆ ಹೇಗೆ ಸಹಾಯ ಆಗುತ್ತೆ ಅಲ್ವಾ? ಆದ್ದರಿಂದ ನಮಗೆ ಆ ಪರಮಾರ್ಥ ಒಬ್ಬನೇ ಸತ್ಯ ಅಂತ ಸಿದ್ಧಾಂತಕ್ಕೆ ನಮ್ಮನ್ನು ಮುಟ್ಸುತ್ತೆ.
ಅದು ತಿಳಿಸೋದ್ರಿಂದ ಅದಕ್ಕೇನು ತೊಂದರೆ ಏನಿಲ್ಲ, ಅದಕ್ಕೇನು ಹಾನಿ ಆಗೋದಿಲ್ಲ. ಒಟ್ಟಿನಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಉಪಾಯ ಅಂತ ಹೇಳಿದ್ರು. ಈ ಬೋಧನಾ ಕ್ರಮ ಅಂತ ಹೇಳ್ತಾರಲ್ಲ, ಇದಕ್ಕೆ ಪರಂಪರಾ ಅಂತ ಕರೀತಾರೆ. ಇದೇ ಸನಾತನ ವೈದಿಕ ಧರ್ಮ. ಆ ಗುರು ಪರಂಪರೆ, ಅದಕ್ಕೊಂದು ಪರಂಪರೆ ಇದೆ ಅಲ್ವಾ? ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಆ ಪರಂಪರೆ ಎಲ್ಲ ಹೇಳ್ತಾರೆ. ಇಲ್ಲೂ ಕೂಡ ಹೇಳುವಾಗ ವೇದವ್ಯಾಸರು, ಶುಕ ಮಹರ್ಷಿಗಳು, ಗೌಡಪಾದರು ಹೀಗೆಲ್ಲ ಹೇಳುವ ಒಂದು ಪರಂಪರೆ ಇದು. ಆ ಕ್ರಮದಲ್ಲೇ ಹೇಳಬೇಕು ಅಂತ ಹೇಳೋದು. ಹೀಗೆ ಬೋಧನಾ ಕ್ರಮದಿಂದ ವ್ಯವಹಾರದಲ್ಲಿ ಸತ್ಯಮಿತ್ಯಾದಿ ವಿಭಾಗಗಳು ಇದ್ದೇ ಇರುತ್ತೆ, ವ್ಯವಹಾರದಲ್ಲೇ ಇರುತ್ತೆ. ಸತ್ಯ ಮಿಥ್ಯ, ಹಾವು ಹಗ್ಗ, ಕಪ್ಪೆ ಚಿಪ್ಪು ಬೆಳ್ಳಿ, ಹಾಗೆ. ಇನ್ನು ಪಾರಮಾರ್ಥದಲ್ಲಿ ಪರಮಾತ್ಮ ಸತ್ಯ, ಮಿಥ್ಯದೆಲ್ಲ ಮಿಥ್ಯ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗೆ ಈ ಸತ್ಯ ಮಿಥ್ಯ ವಿಭಾಗ, ಅದನ್ನೇ ನಿತ್ಯಾನಿತ್ಯ ವಸ್ತುಗಳ ವಿವೇಕ ಅಂತ ಕರಿತೀವಿ. ಮತ್ತು ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ, ಹೀಗೆ ಇನ್ನೂ 3 ಪ್ರಮಾಣಗಳು ಎಲ್ಲ ಸೇರಿಸ್ತೀವಿ. ಅದರ ಜೊತೆಗೆ ನಮಗೆ ಶಾಸ್ತ್ರವೇ ಪ್ರಮಾಣ, ಶಾಸ್ತ್ರ ವಚನಗಳು, ವೇದಗಳು. ಅಲ್ಲಿಗೆ ಶ್ರುತಿ ಸ್ಮೃತಿ ಪುರಾಣ ಇವುಗಳನ್ನೆಲ್ಲ ಉಪಯೋಗಿಸ್ಕೊತೀವಿ. ಇವೆಲ್ಲ ಎಲ್ಲಿದೆ? ವ್ಯವಹಾರದ ಪ್ರಪಂಚದಲ್ಲೇ ಇದೆ. ಇವು ನಿಜ ಅಲ್ಲ, ಆದರೆ ನಮಗೆ ನಿಜವಾಗಿರೋ ವಸ್ತುವನ್ನು ತೋರಿಸೋದಕ್ಕೆ ಇವುಗಳೇ ನಮಗೆ ಸಹಾಯ ಮಾಡೋದು. ಹೇಗೆ ನೋಡ್ರಿ, ಈ ಎಚ್ಚರದಲ್ಲಿ ಹೇಗಿದೆಯೋ ಕನಸಿನಲ್ಲೂ ಹಾಗೇ ಇರುತ್ತೆ. ಏನದು? ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕವಾಗಿ ಕರ್ತೃತ್ವ, ಭೋಕ್ತೃತ್ವ, ಪ್ರಮಾತೃ, ಪ್ರಮಾಣ, ಪ್ರಮೇಯ, ತ್ರಿಪುಟಿ, ವಿಶೇಷವಾದ ಜ್ಞಾನಗಳಾಗ್ತಾ ಇರುತ್ತೆ. ಸೊ ಬರೀ ನಾನೊಬ್ಬ ಇದ್ದರೆ ಆಗೋದಿಲ್ಲ. ಆದಿಭೌತಿಕ, ಹೆಂಡತಿ, ಮಕ್ಕಳು, ಮನೆ, ಮಗ. ಬಟ್ ಇಷ್ಟಿದ್ರೂ ಸಾಲು. ಸೂರ್ಯ, ಚಂದ್ರ, ನಕ್ಷತ್ರಗಳು, ಪಂಚಭೂತಗಳಿಂದಾಗಿರೋದು, ಗಾಳಿ, ಅದೆಲ್ಲ ಬೇಕು, ಕಾರ್ಯಕಾರಣ ಇವೆಲ್ಲ ಇರಬೇಕು. ಸೊ ಇವುಗಳಿಂದ ಆಗ್ತಾ ಇರುತ್ತಲ್ಲ, ಇವು ಸತ್ಯ ಅಂತ ಕಾಣ್ತಾ ಇರುತ್ತೆ. ಈಗ ಪ್ರಪಂಚದಲ್ಲಿ ನೋಡ್ರಿ, ಇವೆಲ್ಲ ಸತ್ಯವಾಗಿದೆ, ಯಾರಿಲ್ಲ ಅಂತಾರೆ? ಒಂದು ಸಾರಿ ಎಚ್ಚರ ಆಗೋಯ್ತು, ಈಗ ಹೇಳ್ರಿ ಸತ್ಯ ಅಂತ ಯಾರೂ ಹೇಳೋದು. ಇನ್ಯಾರನ್ನೇನು ಮತ್ತೆ ಕೇಳಬೇಕಾಗಿಲ್ಲ, ಶಾಸ್ತ್ರನ ಕೇಳಬೇಕಾಗಿಲ್ಲ. ಸಾರಿ ಸ್ವಾಮಿ, ನಾನು ಹೆಂಡ್ತಿನ ಕೇಳ್ತೀನಿ, ಲಾಯರ್ನ ಕೇಳ್ತೀನಿ, ಗುರುಗಳನ್ನ ಕೇಳ್ತೀನಿ, ನಾವೇ ಹೊಡೆದಾಗ್ತೀವಿ ಅಲ್ವಾ? ಹಾಗೆ ಹೇಗೆ ಹಗ್ಗ ಕಂಡಿದ್ದ ತಕ್ಷಣ ಹೆಚ್ಚೆ ಅಂದು ಯಾವತ್ತೂ ಇಲ್ಲ. ಹಾಗೆ ಕನಸಿಂದ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಯಾರಾದರೂ ಹೇಳಬೇಕೇನೋ, ಪ್ರೂಫ್ ಬೇಕೇನೋ? ಇದಕ್ಕೆ ಯಾರನ್ನೂ ಕೇಳಲ್ಲ. ಯಾಕೆ? ನನಗೆ ಡೆಫಿನೆಟ್. ಹಾಗೆ ಕನಸು ಕಾಣುವಾಗ ಅದು ಇದರಷ್ಟೇ ಸತ್ಯವಾಗಿತ್ತು. ಹಾಗೆ ಇಲ್ಲೂ ಕೂಡ ಇದು ಸತ್ಯ ಅಲ್ಲ, ಆದರೂ ನಮಗೆ ಆ ಸತ್ಯವನ್ನು ಮುಟ್ಟಿಸುತ್ತೆ. ಕನಸಿನಲ್ಲಿ ಬಂದಿದ್ದು ಹುಲಿ, ಆ ಮಗು ಹೆದರ್ಕೊಂಡು ಎಚ್ಚೆತ್ತು ಬಿಟ್ಟಿದ ತಕ್ಷಣ ಇನ್ನು ಅದಕ್ಕೆ ಭಯ ಇಲ್ಲ. ಅಯ್ಯೋ ತಿರ್ಗಾ ಹುಲಿ ಬರುತ್ತಲ್ಲ, ಓಡಿಸ್ಬೇಕು, ಭಯ ಇರುತ್ತಾ? ಇರೋದಿಲ್ಲ. ಹಾಗೆ ಸೊ ಶಾಸ್ತ್ರಗಳಲ್ಲಿಯೂ ಬೋಧಕರ ಉಪದೇಶಗಳಲ್ಲಿಯೂ ವ್ಯವಹಾರವನ್ನು ಸಾಧನವಾಗಿಟ್ಕೊಂಡಿದ್ದರು. ಉಪದೇಶದ ಕೊನೆಯಲ್ಲಿ ಅದೆಲ್ಲವನ್ನು ಪರಮಾರ್ಥ ಅಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಹಾಗೆ ಬೋಧನಾ ಇದಕ್ಕೆ ಉಪಯೋಗಿಸ್ಕೊತೀವಿ. ಈಗ ಆ ಒಂಟೆನ ಹುಡ್ಕೋದಕ್ಕೆ ಒಂಟೆಯ ಕಾಲಿನ ಗುರುತುಗಳನ್ನ ಹುಡ್ಕೊಂಡು ಹೋದರೆ ಒಂಟೆ ಸಿಗ್ತವೆ. ಆ ಕಾಲುಗಳು ಸತ್ಯವ? ಇಲ್ಲ, ನನಗೆ ಅದರಿಂದ ಕಟ್ಕೊಂಡು ಏನಾಗಬೇಕು? ಹಾಗೆ ಈಗ ನೋಡಿ, ಇಲ್ಲಿ ನಾವು ಪರಮಾತ್ಮನ ತಿಳಿಸೋದಕ್ಕೆ ಈ ಶರೀರನ ಇಟ್ಕೊತೀನಿ, ಆದಿ ಭೌತಿಕವಾಗಿ ಇವೆಲ್ಲ ಇಟ್ಕೊತೀನಿ, ಆದಿ ದೈವಿಕ ಇಟ್ಕೊತೀನಿ, ಶಾಸ್ತ್ರ ಗೀಸ್ತ್ರ ಮತ್ತು ಅವಸ್ಥೆಗಳು ಇಟ್ಕೊತೀವಿ. ಇಂಪಾರ್ಟೆಂಟ್ 3 ಅವಸ್ಥೆಗಳಿಟ್ಕೊಂಡು ವಿಚಾರ ಮಾಡ್ತೀವಿ. ಆ ತತ್ವದಲ್ಲಿ ನಿಂತ ಮೇಲೆ ಅವಸ್ಥೆಗಳು ಸತ್ಯವ? ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಸತ್ಯವ? ಇಲ್ಲ, ಹೊಡೆದಾಕ್ಬಿಡ್ತೀವಿ ನಾವೇ, ಬಿಡೋ ಅವೆಲ್ಲ ಸುಳ್ಳು ಅಂತ. ಆದರೆ ಅಲ್ಲಿ ತತ್ವವನ್ನು ಕಂಡುಕೊಡೋವರೆಗೂ, ವಿಚಾರ ಮಾಡೋವರೆಗೂ ನಾವು ಇದನ್ನು ಹೊಡೆದಾಕಕ್ಕೆ ಬರೋಲ್ಲ. ಈಗ ನಾವು ತತ್ವದಲ್ಲಿ ನಿಲ್ಲದೇ ಇದ್ದರೂ ಈಗಲೇ ಹೊಡೆದಾಕಕ್ಕೆ ಬರುತ್ತೆ ನಮಗೆ.
ಅಲ್ವಾ? ಯಾಕೆ ನಾವು ಎಚ್ಚರ ಕನಸು ನಿದ್ದೆನ ಆ ದೃಷ್ಟಿಯಿಂದ ನೇರಾದ ಅನುಭವದಿಂದ ನೋಡೋದನ್ನು ನಾವು ಕಲ್ತಿದ್ದೀವಿ. ಸ್ವಾಮಿಗಳು ಒಂದು ಪುಸ್ತಕ ಓದ್ತಾ ಇದ್ದರೆ, ಯಾವುದದು, ಮಾಂಡಿಕ್ಯ ಮಂಜರಿ, ಮಾಂಡಿಕ್ಯ ಉಪನಿಷತ್ ಮಂಜರಿ ಕೊನೆಯಲ್ಲಿ ಬರೀತಾರೆ, ಯಾರಿಗೆ ಈ ಸಾಕ್ಷಿಯನ್ನು ಪರಮಾರ್ಥ ದೃಷ್ಟಿಯಿಂದ, ಪರಮಾರ್ಥಿಕ ದೃಷ್ಟಿಯಿಂದ ಆ ಸಾಕ್ಷಿಯನ್ನು ಅವಸ್ಥಾತ್ರಗಳಿಂದ ಗುರ್ಸಕ್ಕೆ ಬಂದಿದೆಯೋ ಅವರಿಗೆ ಒಂದು ಹೆಜ್ಜೆ ಆಧ್ಯಾತ್ಮದಲ್ಲಿ ಇಟ್ಟರು ಅಂತ ಇಟ್ಕೊಳ್ರಿ ಅಂತ ಹೇಳಿದರು. ಇದಕ್ಕೆಲ್ಲ ನಾವೇ ಸಾಕ್ಷಿ ಅಲ್ವಾ? ನಾವೇ ನೋಡ್ಕೋಬೇಕು. ಹಾಗೆ ಆದ್ದರಿಂದ ಅದು ಒಂದು ಸಿಕ್ತು ಅಂತಂದರೆ ಅದು ನಾವೇ ತಿಳ್ಕೊಳಕ್ಕೆ ಬರೋಲ್ಲ. ಪುಸ್ತಕ ಓದೋದು ನಮಗೆ ಗೊತ್ತಾಗೋದಿಲ್ಲ. ಮತ್ತು ಅದಕ್ಕೂ ಅಷ್ಟೇ ಸರಿಯಾದ ಗುರು ಹೇಳಬೇಕು. ಯಾಕೆ ನಾನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬರೆದ ಪುಸ್ತಕವನ್ನೇ ಅವರ ಸ್ವಂತ ಶಿಷ್ಯರು 12 ವರ್ಷದಿಂದ ಜೊತೆಲಿ ಇಟ್ಕೊಂಡು ಪಾಠ ಮಾಡ್ತಾ ಇದ್ದವರು ಪ್ರವಚನ ಕೇಳಿದ್ರು ನಾನು ಸಾಕ್ಷಿನ ಗುರುತಿಸಿರಲಿಲ್ಲ. 1 ವರ್ಷ ಕೇಳಿದ್ದೆ, ಪ್ರತಿದಿನ 3/4 ಗಂಟೆ ನಾನು ಅವ್ರ ಪ್ರವಚನ ಮಾಡ್ತಾಯಿದ್ದೆ, ಅಷ್ಟು ಕೇಳ್ತಾ ಇದ್ದೆ. ಕುಲಕರ್ಣಿ ಸ್ವಾಮಿಗಳು ಈ ಶಾಂಕರ ವೇದಾಂತ ಸೌರಭ ಪುಸ್ತಕ ಮಾಡಿದಾಗ 10 ದಿವಸ ಮಾಡಿದ್ದು. ಅದು ಆ ಪುಸ್ತಕದ ಬಿಡುಗಡೆಗೆ ಅಡ್ವರ್ಟೈಸ್ಮೆಂಟ್ಗೆ ಅಂತ, ಬಟ್ ಆ ವಿಚಾರ ಗೊತ್ತಾಗಲಿ ಅಂತ, ಎಲ್ಲರೂ ಕೊಂಡ್ಕೊಳ್ಳಿ ಅಂತ. 3ನೇ ದಿವಸಕ್ಕೆ ನಾನು ಗುರ್ತು ಹಿಡಿದು ಅವ್ರ ಮನೆಗೆ ಹೋಗಿ ನೀವು ಹೇಳ್ಕೊಡ್ಬೇಕು ಅಂತ ನಾನು ಕೇಳೋಂಗೆ ಆಯಿತು ಅಂತಂದರೆ ಅದು ಹೇಳ್ಕೊಡೋ ಗುರು ಮೇಲೂ ಹೋಗುತ್ತೆ. ಇಬ್ಬರು ಒಂದೇ ಗುರುಗಳ ಶಿಷ್ಯರೇ, ವ್ಯತ್ಯಾಸ ನೋಡ್ರಿ ಹೇಗಿರುತ್ತೆ. ಸೊ ಹೀಗೆಲ್ಲ ಇರುತ್ತೆ. ಸೊ ಒಂದು ಸಾರಿ ನಾವು ಸರಿಯಾದ್ದನ್ನು ಹಿಡಿದ ಮೇಲೆ ಆ ಸರಿ ಅಲ್ಲ ಅಂಥದ್ದನ್ನು ಇಮಿಡಿಯೇಟಾಗಿ ಬಿಟ್ಬಿಡ್ತೀವಿ. ತಿರ್ಗಾ ನಾನು ಟೈಮ್ ವೇಸ್ಟ್. ತಿರ್ಗಾ ನಾನು ಯಾವತ್ತೂ ಅವ್ರ ಪ್ರವಚನ ಕೇಳಬೇಕು ಅಂತಾಗಲಿ, ಅವ್ರ ಪುಸ್ತಕಗಳನ್ನ ತುಂಬ ಜನ ತಂದುಕೊಟ್ರು ಓದಬೇಕು ಅಂತಾಗಲಿ ನನಗೆ ಆಸಕ್ತಿನೇ ಇಲ್ಲ. ಯಾಕೆ ನನಗೆ ಡೈಮಂಡ್ ಸಿಕ್ಕಿದಾಗ ಆ ನುಂಚಿ ಕಲ್ಲುಗಳಿಗೆ ಆಸೆ ಪಡ್ತೀನಿ, ನಾನು ಪಡೋದಿಲ್ಲ. ಇದು ನಮ್ಮೆಲ್ಲರ ಅನುಭವ. ಹಾಗೇ ಪುಸ್ತಕಗಳು, ಗುರುಗಳನ್ನ ನಾವು ಫಿಲ್ಟರ್ ಮಾಡಬೇಕು. ಇಲ್ಲಿ ಮೊದಲು ನಾವು ನೋಡಿಕೊಂಡಾಗ ಒಂಥರ ಅಹಂಕಾರ ಅಂತ ಅನಿಸುತ್ತಲ್ಲ. ನಿಜವಾದ ಜಿಜ್ಞಾಸು ಆಗಿದ್ದರೆ ಅವನಿದೇ ಮಾಡೋದು. ನನಗೆ ಅವ್ರ ಮೇಲೆ ದ್ವೇಷ ಏನಿಲ್ಲ, ಈಗಲೂ ಪೂಜನೀಯವಾದ ಭಾವನೆ ಇದೆ. ಕರೋನಾ ಬಂದಾಗ ಅವ್ರಿಗೆಲ್ಲ ಫೋನ್ ಮಾಡಿ ಸರ್ ನೀವು ಇಂಥವೆಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ಮಾಡ್ತೇನೆ, ಅದು ಬೇರೆ. ಆದರೆ ಈ ಪರಮಾರ್ಥ ವಿಚಾರಕ್ಕೆ ಬಂದಾಗ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು. ನನಗೆ ಬೇಕಾಗಿರೋದೇನು ಪರಮಾರ್ಥ ತತ್ವ. ಇಲ್ಲಿ ಸಿಗ್ತಾ ಇದೆ ಅಂತಂದರೆ ಅದನ್ನು ಬಿಟ್ಬಿಡ್ಬೇಕು. ನನಗೆ ಅದು ಲಾಭ ಇಲ್ಲ ಅಂತಂದ್ರೆ ಮತ್ತೆ ಉಪಯೋಗ ಎಂತಂತ. ಅವ್ರನ್ನ ದ್ವೇಷಿಸಬೇಕು ಅಂತಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೀಗಿರುತ್ತಿದ್ದು ಅಲ್ಲಿಗೆ ಶಾಸ್ತ್ರಗಳಲ್ಲಿ ಬೋಧಕರ ಉಪದೇಶಗಳಲ್ಲಿಯೂ ವ್ಯವಹಾರವನ್ನು ಸಾಧನವಾಗಿಟ್ಕೊಂಡಿದ್ದರೂ ಉಪದೇಶದ ಕೊನೆಯಲ್ಲಿ ಅದೆಲ್ಲವನ್ನು ಪರಮಾರ್ಥ ಅಲ್ಲ ಅಂತ ಸ್ಪಷ್ಟಪಡಿಸ್ಬಿಡ್ತಾರೆ. ಅವಸ್ಥೆಗಳು ಅದಕ್ಕೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಎಲ್ಲವನ್ನ ಮಿಥ್ಯ ಅಂತ ತೋರಿಸ್ಬಿಡ್ತಾರೆ. ಸೊ ಈ ಕ್ರಮಕ್ಕೆ ಏನಂತೀವಿ, ಈಗ ತಾನೇ ನಾವು ಮುಗಿಸಿದ್ದೀವಿ. ಇದರಲ್ಲಿ ಶಾಂಕರ ವೇದಾಂತ ಸೌರಭದಲ್ಲಿ ಅಧ್ಯಾರೋಪ ಅಪವಾದ ನ್ಯಾಯ ಅಂತೀವಿ. ಸೊ ಇದನ್ನು ಚೆನ್ನಾಗಿ ಗೊತ್ತು ನಮಗೆ. ಎಲ್ಲ ಪ್ರಕ್ರಿಯೆಗಳಲ್ಲೂ ಈ ಅಧ್ಯಾರೋಪ ಅಪವಾದ ನ್ಯಾಯ ಹಾಸು ಹೊಕ್ಕಾಗಿದೆ. ಯಾವುದೇ ಪ್ರಕ್ರಿಯೆಗೆ ಬೇಕಾದಷ್ಟು ಪ್ರಕ್ರಿಯೆಗಳಿದೆ, ಎಲ್ಲ ಮೆಥಡಾಲಜೀಸ್. ಹಾಗೆ ಹೇಗೆ ಬಟ್ಟೆಯಲ್ಲಿ ದಾರ, ಅದು ಯಾವ್ದು ಬೇಕಾದರೂ ಆಗ್ಬೋದು. ಕಾಟನ್ ಬಟ್ಟೆ ಆದರೆ ಕಾಟನ್ ದಾರ, ಅದು ನೈಲಾನ್ ಬಟ್ಟೆ ಆದರೆ ನೈಲಾನು, ಅದು ರೇಷ್ಮೆ ಬಟ್ಟೆ ಆದರೆ ರೇಷ್ಮೆ ದಾರ, ಅದು ಡಿಫರ್ ಆಗ್ಬೋದು. ಬಟ್ ಆ ದಾರ ಅಂತನ್ನೋದು ಎಲ್ಲ ಬಟ್ಟೆಯಲ್ಲೂ ಹೇಗೆ ಹಾಸು ಹೊಕ್ಕಾಗಿದೆಯೋ, ಬಟ್ಟೆ ಅಂದರೆ ದಾರ, ಹಾಗೆ ಎಲ್ಲ ಪ್ರಕ್ರಿಯೆಗಳಲ್ಲೂ ಈ ಅಧ್ಯಾರೋಪವಾದ ನ್ಯಾಯ ಹಾಸು ಹೊಕ್ಕಾಗಿದೆ ಅನ್ನೋದನ್ನು ನಾವು ಆ 6 ಸರಿಯಾಗಿ ಇದನ್ನು ವಿಚಾರ ಮಾಡ್ಕೊಂಡು ತಿಳ್ಕೊಂಡಿದ್ದೀವಿ ನಾವು ಶಾಂಕರ ವೇದಾಂತ ಸೌರಭದಲ್ಲಿ.
ಇನ್ನು 22ಕ್ಕೆ ಹೋಗೋಣ. ಈ ನ್ಯಾಯವನ್ನು ಅನುಸರಿಸಿ ಶಾಸ್ತ್ರದಲ್ಲಿ ವರ್ಣಿಸಿರುವ ಸೃಷ್ಟಿ ಸ್ಥಿತಿ ಲಯ ವರ್ಣನೆಗಳನ್ನು ಕೂಡ ನೋಡ್ರಿ, ಇದೊಂದು ಅಧ್ಯಾಯ ಪಾಪವಾದ. ಇಲ್ಲಿ ನಿಜವಾಗ್ಲೂ ಪ್ರಪಂಚ ಸೃಷ್ಟಿಯಾಗಿದೆ, ಸ್ಥಿತಿ ಲಯ ಅಂತ ಏನು ಹೇಳಕ್ಕೆ ಬರ್ತಾ ಇಲ್ಲ. ಮತ್ತು ಏನು ಹೇಳಕ್ಕೆ ಬರ್ತಾ ಇದೆ? ಪರಮಾತ್ಮ ಸ್ವರೂಪವನ್ನು, ನನ್ನ ನಿಜವಾದ ಸ್ವರೂಪವನ್ನು ತಿಳಿಸೋದಿಕ್ಕೆ ಬರ್ತಾ ಇದೆ. ಆದ್ದರಿಂದ ಇದು ಅದರ ಉದ್ದೇಶ ಅದಲ್ಲ. ಹಾಗೆ ಅದು ತಿಳಿಸಿದ ಮೇಲೆ ನನಗೆ ಸುಳ್ಳು ಅಂತ ಗೊತ್ತಾದರೂ ಏನೂ ತೊಂದರೆ ಇಲ್ಲ ಅಲ್ವಾ? ಅವಸ್ಥೆಗಳೆಲ್ಲ ಇವಾಗ ಸುಳ್ಳು ಇಲ್ಲವೇ ಇಲ್ಲ. ಒಂದಿದ್ದಾಗ ಎರಡು ಇರೋಲ್ಲ. ಆದ್ದರಿಂದ ಅದನ್ನು ಸತ್ಯ ಅಂತ ಹೆಂಗೆ ಕರಿತೀವಿ? ಹಾಗೆ. ಸೊ ನೋಡಿ, ಇಲ್ಲೂ ಅಷ್ಟೆ. ಅದಕ್ಕೆ ಹಿಂದೆ ಇದಕ್ಕೆ ಹೆಡ್ಡಿಂಗ್ ಏನು? ಕಾರ್ಯಕಾರಣ ಭಾವ. ಅದಕ್ಕೆ ಎಲ್ಲ ಅವನ್ನೇ ತಗೊತಾ ಇದ್ದಾರೆ, ಕಾರ್ಯಕಾರಣ ಭಾವ. ಈಗ ಸೃಷ್ಟಿ ಸ್ಥಿತಿ ಲಯಗಳು, ಮತ್ತು ಅಲ್ಲಿ ಜೀವ ಈಶ್ವರ ಭಾಗ ಅಂತ ಹೇಳಿದ್ದೀರಲ್ಲ, ಇಲ್ಲೂ ಅದನ್ನು ಹೇಳ್ತಾ ಇದೆ. ಜೀವ ಈಶ್ವರ ಭಾಗ ಅಂತ. ಜೀವ ಅಂದರೆ ಯಾರೋ, ಈಶ್ವರ ಅಂದರೆ ಯಾರೋ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ತೋರಿಸ್ತಾರೆ. ಸೊ ಈಗ ವಾಚಕರಿಗೆ ಸ್ವಲ್ಪ ತಿಳಿಸೋದಕ್ಕೋಸ್ಕರ ಬ್ರಹ್ಮ ಒಂದೇ ಸತ್ಯ, ಅದೇ ಅದ್ವಿತೀಯವಾಗಿರೋದು. ಈಗ ಸೃಷ್ಟಿ ವಿಚಾರ ಹೇಗೆ ಹೇಳ್ತಾರೆ? ಇಲ್ಲಿ ಸೃಷ್ಟಿ ವಿಚಾರ ಹೇಳುವಾಗ ಒಂದೊಂದು ಉಪನಿಷತ್ನಲ್ಲಿ ಒಂದೊಂದು ಥರ ಸೃಷ್ಟಿ ಹೇಳ್ತಾರೆ. ಯಾವ ಸೃಷ್ಟಿ ಹಿಡ್ಕೋಬೇಕು? ಅದು ಯಾಕೆ? ಒಂದು ಉಪನಿಷತ್ನಲ್ಲಿ ಪರಮಾತ್ಮನು ಒಬ್ಬನೇ ಇದ್ದ, ಅವನಿಗೆ ಬೇಜಾರಾಯಿತು. ಪರಮಾತ್ಮನಿಗೆ ಬೇಜಾರಾದರೆ ಅವನೆಂಥ ಪರಮಾತ್ಮನಪ್ಪ? ಅವನು ಒಬ್ಬನೇ ಇದ್ದ, ಏನು ಭಯ ಆಗುತ್ತೇನೋ? ಅದ್ವೈತ ತತ್ವ, ಅವನಿಗೆಂಥದ್ದು ಭಯ? ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಹೇಳೋದು. ಅವನು ಯೋಚನೆ ಮಾಡಿ ಅವನು ಆಕಾಶವನ್ನು ಸೃಷ್ಟಿ ಮಾಡ್ದ, ಆಕಾಶ ಯೋಚನೆ ಮಾಡಿ ವಾಯುವನ್ನು, ವಾಯು ಯೋಚನೆ ಮಾಡಿ ಅಗ್ನಿ, ಅಗ್ನಿಯನ್ನು ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಗಳು ಅಂದರೆ ಗಿಡ ಮರಗಳು ಎಲ್ಲ, ಆಮೇಲೆ ಆಹಾರ, ಆಹಾರ ಆದಮೇಲೆ ಪ್ರಾಣಿಗಳು, ಹೀಗೆಲ್ಲ ಹೇಳ್ಕೊಂಡ್ಬರ್ತಾರೆ. ಇದು ಒಂದು ಉಪನಿಷತ್ತು. ಇನ್ನೊಂದು ಉಪನಿಷತ್ನಲ್ಲಿ ಪರಮಾತ್ಮನು ಅಗ್ನಿಯನ್ನು ಸೃಷ್ಟಿ ಮಾಡ್ದ, ಅಗ್ನಿ ಜಲವನ್ನು, ಜಲ ಪೃಥ್ವಿಯನ್ನು, ಹಿಂಗೆ ಹೇಳುತ್ತೆ. ಇಲ್ಲಿ ಯಾಕೆ ಈ ಥರ ಮಾಡಿದ್ದಾರೆ ಅಂತಂದರೆ, ಉಪನಿಷತ್ಗಳಿಗೆ ಸೃಷ್ಟಿಕ್ರಮ ಹೇಳಿದ್ರಲ್ಲ ತಾತ್ಪರ್ಯ. ಏನಾದರೂ ಮಾಡಿ ಇದನ್ನು ಆತ್ಮತತ್ವದಲ್ಲಿ ನಿಲ್ಲಿಸಬೇಕು ಅಂತ ಸೃಷ್ಟಿ ಹೇಳಿದ್ರಿಂದ ಯಾವುದಾದ್ರೂ ಫಲ, ಅದರಿಂದ ಇಂಥ ಫಲ ಸಿಗುತ್ತೆ ಅಂತೆಲ್ಲಾದರೂ ಹೇಳಿದೆಯೇನೋ? ಎಲ್ಲೂ ಹೇಳಿಲ್ಲ. ಮತ್ತು ಈ ಸೃಷ್ಟಿಗಳ ವಿಚಾರ ಮಾಡೋದ್ರಿಂದ, ವಿವೇಕದಿಂದ ನಾವು ಆತ್ಮತತ್ವದಲ್ಲಿ ನೆಲೆ ನಿಲ್ಬೋದು ಅನ್ನೋದಕ್ಕೆ ಇವು ಇಂಪಾರ್ಟೆಂಟ್. ಹೀಗೆ ಆದ್ದರಿಂದ ಇಲ್ಲಿ ಆಕಾಶವನ್ನು ತೋರಿಸಿದ್ದಾರೆ. ಈ ಪಂಚಭೂತಗಳು ಅವುಗಳ ಒಂದರೊಂದು ಬೆರೆತು ಇಲ್ಲಿ ಈ ಸಾಂಖ್ಯರು ಹೇಳೋ ಇದನ್ನು ನಾವು ಸ್ವಲ್ಪ ತಗೊತೀವಿ. ಸೃಷ್ಟಿ ಹೇಗಾಯಿತು ಅಂತಂದರೆ ಶಾಸ್ತ್ರದಲ್ಲೂ ಹಾಗೆ ಹೇಳ್ಬಿಡ್ತಾರೆ. ಸೊ ಈ ಪಂಚಭೂತಗಳು ಮೊದಲು ಅವು ತನ್ಮಾತ್ರಗಳ ರೂಪದಲ್ಲಿತ್ತು. ಅವು 5 ತನ್ಮಾತ್ರ ಅಂತ. ಇವಾಗ ಪಂಚಭೂತಗಳು ಸ್ಥೂಲವಾಗಿವೆ. ಆ ಸ್ಥೂಲವಾಗಿರೋದ್ರಲ್ಲೂ ಕೂಡ ಅದು ಭೂಮಿ, ಭೂಮಿ, ಜಲ, ಅಗ್ನಿ ಅವು ಮೂರ್ತ ಕಾಣಿಸುತ್ತೆ. ವಾಯು, ಆಕಾಶ ಅಮೂರ್ತ ಸ್ವರೂಪಗಳು. ನೋಡ್ರಿ, ಆ ಸ್ಥೂಲದಲ್ಲೇ ಸೂಕ್ಷ್ಮ ಮತ್ತು ಸ್ಥೂಲ ಕಾಣ್ತಾ ಇದೆ. ಇನ್ನು ಅವುಗಳಿಗೆ ಸೂಕ್ಷ್ಮವಾಗಿರೋ ತತ್ವಕ್ಕೆ ಹೋದರೆ ಅವನ್ನು ಇನ್ನೂ ಸೂಕ್ಷ್ಮವಾಗಿರುತ್ತೆ ಅಂತ ಹೇಳ್ತೀವಿ. ಈ ಪಂಚಭೂತಗಳಲ್ಲಿ ಅವರು ತನ್ಮಾತ್ರೆಗಳು ಅಂತ ಕರಿತೀವಿ. ಅವು ಒಂದೊಂದು ಡಿವೈಡ್ ಆಗುತ್ತೆ. ಆ ಡಿವೈಡ್ ಆಗಿದ್ದು ಒಂದೊಂದರಿಂದನೂ 8 ಭಾಗ, ಹೀಗೆ ಒಟ್ಟು ಅದೇನೋ 24 ತತ್ವಗಳ ಸಾಂಖ್ಯರು ಹೇಳ್ತಾರೆ. ನಮ್ಗೆ ಅವೆಲ್ಲ ಏನು ಬೇಕಾಗೋದಿಲ್ಲ. ಆದರೆ ಈ ತನ್ಮಾತ್ರೆಗಳು ಒಂದರಲ್ಲೊಂದು ಬೆರಕೆ ಹಾಗೆ, ಹೇಗೆ ಅವರು ಅಣುಗಳು ಒಂದರಲ್ಲೊಂದು ಸೇರಿಕೊಂಡು ದ್ವಿಣುಕು ತ್ರಿಣುಕು ಆಯಿತು ಅಂತಾರೋ, ಹಾಗೆ ಈ ತನ್ಮಾತ್ರೆಗಳು
ಬೆಳ್ಕೊಂಡು ಇದರಲ್ಲಾಯಿತು ಅಂತಾರೆ. ಆ ಸೃಷ್ಟಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಈ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ, ಆ ಪ್ರಧಾನವೇ ಪ್ರಕೃತಿಯಾಗಿ ಪರಿಣಾಮವಾಯಿತು ಅಂತಾರೆ. ನಾವು ಹೇಳೋದು ಪರಮಾತ್ಮನೇ ಈ ಆಕಾಶವನ್ನು ಸೃಷ್ಟಿ ಮಾಡ್ದ ಅಂತ. ನೋಡ್ರಿ, ನಮಗೂ ಅವ್ರಿಗೆ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೋಸ್ಕರನೇ ಇಲ್ಲಿ ಆ ಥರ ಅವ್ರು ತಪ್ಪರ್ಥ ಮಾಡ್ತಾರೆ. ಅವರು ವೇದಗಳನ್ನೇ ಅಧ್ಯಯನ ಮಾಡಿರ್ತಾರೆ, ಅವ್ರಿಗೆ ವೇದವೇ ಆಧಾರ. ಅವ್ರಿಗೆ ಅವ್ರನ್ನ ವೈದಿಕರು ಅಂತ ಕರಿತೀವಿ, ಆದರೂ ತಪ್ಪು ಲೀಡ್ ಮಾಡ್ತಾರೆ. ಅವ್ರು ಅರ್ಥ ಮಾಡ್ಕೊಂಡ್ರದ್ದು ಹಾಗೆ ಮಾಡ್ಕೊಂಡು ಹಾಗೆ ಹೇಳ್ತಾರೆ. ಹಾಗಲ್ಲ ಅಂತ ಈ ಥರ ತೋರಿಸ್ತಾರೆ. ಬಟ್ ಏನಾದರೂ ಇಟ್ಕೊಳ್ಳಿ, ಒಟ್ಟಿನಲ್ಲಿ ಇಲ್ಲಿ ನಮಗೇನಾದರೂ ಮಾಡಿ ಆತ್ಮತತ್ವದಲ್ಲಿ ನಿಲ್ಲಿಸೋದು ಉಪಯೋಗ ಇಂಪಾರ್ಟೆಂಟು. ಮತ್ತು ಇಲ್ಲಿ ಇನ್ನೊಂದು ಯೋಚನೆ ಮಾಡಬೇಕಾಗಿರೋದು, ಆತ್ಮನು ಮೊದಲು ಅವನು ಯೋಚನೆ ಮಾಡ್ದ ಅಂತಾರೆ. ಇಲ್ಲಿ ಯೋಚನೆ ಮಾಡ್ದ ಅಂತ ಯಾಕೆ ಹೇಳ್ತಾರೆ? ಆತ್ಮನು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡ್ದ, ಆಕಾಶ ಯೋಚನೆ ಮಾಡಿ ವಾಯುವನ್ನು. ಇದರ ಅರ್ಥ ಏನು? ಯಾಕೆ ಹಂಗೆ ಹೇಳ್ತಾರೆ? ಇಲ್ಲಿ ಇಂಪಾರ್ಟೆಂಟ್ ಒಂದು ಅರ್ಥ ಇದೆ, ಯಾರಿಗಾದ್ರೂ ಗೊತ್ತಿದ್ರೆ. ಇಲ್ಲಿ ಯೋಚನೆ ಮಾಡ್ದ ಅಂತಂದರೆ ಅವನು ಚೈತನ್ಯವೇ ಆಗಿರಬೇಕು. ಆದ್ದರಿಂದ ಚೈತನ್ಯಕ್ಕೆ ಮಾತ್ರ ಯೋಚನೆ ಮಾಡೋ ಶಕ್ತಿ ಇರುತ್ತೆ. ಈ ಕಪಿಲ ಸಾಂಖ್ಯರು ಹೇಳೋ ಹಾಗೆ ಪ್ರಧಾನದಿಂದ ಸೃಷ್ಟಿಯಾಯಿತು ಅಂದರೆ ಪ್ರಧಾನಕ್ಕೆ ಯೋಚನೆ ಮಾಡೋ ಶಕ್ತಿ ಇಲ್ಲ. ಸೊ ಅದಕ್ಕೋಸ್ಕರ ಆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅದು ಯೋಚನೆ ಮಾಡ್ತು ಅಂತ ಹಿಂಗೆ ಹೇಳಿರೋದಕ್ಕೆ ಅದಕ್ಕೊಂದು ಅರ್ಥ ಹೇಳ್ತಾರೆ. ಹೀಗೆ ಆ ಪಂಚಭೂತಗಳು ಅವುಗಳು ಒಂದರೊಡನೊಂದೇ ಬೆರೆತು, ಪಂಚಭೂತಗಳು ಅಂದರೆ ಅದರ ತನ್ಮಾತ್ರೆಗಳು, ಅದಕ್ಕಿಂತ ಹಿಂದಕ್ಕೆ ಹೋಗಬೇಕು, ಸೂಕ್ಷ್ಮ ತತ್ವಗಳು ಒಂದರಲ್ಲೊಂದು ಬೆರೆತು ಈ ಪ್ರಪಂಚವಾಗುತ್ತೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ದೇಶ ಕಾಲ ಕಾರ್ಯ ಚ ಅಂತ ಆ ಬ್ರಹ್ಮವು ಈ ಪ್ರಪಂಚವನ್ನು ಸೃಷ್ಟಿಸಿ, ಬ್ರಹ್ಮವೇ ಇದಕ್ಕೆ ಸೃಷ್ಟಿಗೆ ಕಾರಣ. ಈ ಪ್ರಪಂಚ ಕಾರ್ಯ ಫಲ ಅಂತೀವಿ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಹಾಗೆ ಇಲ್ಲೂ ಅಷ್ಟೇ ಹೆಚ್ಚು ನೋಡ್ರಿ, ಕಪಿಲ ಸಾಂಖ್ಯರು ಪ್ರಧಾನ ಅಂತ ಹೇಳ್ತಾರೆ, ಅಲ್ಲ ಅಂತ ಅದನ್ನು ಶಂಕರಾಚಾರ್ಯರು ಭಾಷ್ಯಗಳಲ್ಲಿ ಅದನ್ನು ಹೊಡೆದಾಕ್ತಾರೆ. ಸೊ ಪರಮಾತ್ಮನೇ ಅದಕ್ಕೆ ಕಾರಣ ಅಂತ. ಅದಾದಮೇಲೆ ಇವರು ವೈಶೇಷಿಕರು ಪರಮಾಣುಗಳು ಅಂತ ಹೇಳ್ತಾರೆ, ಸೈಂಟಿಸ್ಟ್ಗಳು ಆ್ಯಟಮ್ ಅಂತ ಹೇಳ್ತಾರೆ. ಹೀಗೆ ಮತ್ತು ಬುದ್ಧಿಸಮ್ನವರು ಸೃಷ್ಟಿಯೇ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಆದ್ದರಿಂದ ನಮಗೆ ಇದರಲ್ಲಿ ಯಾವುದು ಸತ್ಯ ಅಂತ ತಿಳ್ಕೊಂಡು ವಿವೇಕದಿಂದ ವಿಚಾರ ಮಾಡಿ ತಿಳ್ಕೋಬೇಕು ಅಂತ. ಇಲ್ಲಿ ಸೂತ್ರ ಭಾಷೆಯಲ್ಲೂ ಕೂಡ ಆ ಬ್ರಹ್ಮನನ್ನು ತಿಳ್ಕೋಬೇಕು. ಯಾರು ತಿಳ್ಕೊತಾರೆ? ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾರಿಗೆ ಆ ಸಾಧನ ಚತುಷ್ಟ ಯೋಗ್ಯ ಇರುತ್ತೋ ಅವರು ಬ್ರಹ್ಮನನ್ನು ಜಿಜ್ಞಾಸೆ, ಬ್ರಹ್ಮನ ತಿಳ್ಕೋಬೇಕು ಅಂದಾಗ ಎಂಥ ಬ್ರಹ್ಮ ಅಂತ ಪ್ರಶ್ನೆ ಬರುತ್ತಲ್ಲ. ಏನು ಕೈಲಾಸದಲ್ಲಿರೋ ಬ್ರಹ್ಮನ, ವೈಕುಂಠದಲ್ಲಿರೋ ಬ್ರಹ್ಮನ, ಬ್ರಹ್ಮಲೋಕದಲ್ಲಿರೋ ಬ್ರಹ್ಮನ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಏನಂತಾರೆ? ಬ್ರಹ್ಮಯೋನಿತ್ವಾತ್. ಈ ಪ್ರಪಂಚ ಯಾವುದರಿಂದ ಹುಟ್ಟುತ್ತೋ ಅವನನ್ನು ತಿಳ್ಕೋಬೇಕು. ಬ್ರಹ್ಮ ಅಂದರೆ ಎಂಥ ಬ್ರಹ್ಮ ನೋಡ್ರಿ, ಇವರು ಯಾರು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಹೇಳ್ದಂಗೆ ಯಾವುದೋ ವೈಕುಂಠ ಕೈಲಾಸದಲ್ಲಿದೆ ಅಂತ ಹೇಳಿದ್ದ ಆ ಬ್ರಹ್ಮ ಅಲ್ಲ ಅಲ್ವಾ? ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರು ಅವರು ಅಲ್ಲ, ಪೋರ್ಟ್ಫೋಲಿಯೋ ಇವರಲ್ಲ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು, ಯಾವ ಬ್ರಹ್ಮನಿಂದ ಪ್ರಪಂಚ ಸೃಷ್ಟಿ ಆಯಿತೋ ಆ ಬ್ರಹ್ಮನ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆಗ ಇದನ್ನು ಯಾವುದರಿಂದ ತಿಳ್ಕೊತೀರಾ ಅಂದಾಗ ಶಾಸ್ತ್ರಯೋನಿತ್ವಾತ್. ಶಾಸ್ತ್ರವೇ ನಮಗೆ ತಿಳಿಸ್ಕೊಡುತ್ತೆ. ಗುರುಗೆ ಶಾಸ್ತ್ರ, ಹೀಗೆ ಶಾಸ್ತ್ರಯೋನಿತ್ವಾತ್ ಅಂತ ಹೇಳಿ ಅಲ್ಲಿಗೆ ಆ ಶಾಸ್ತ್ರದಿಂದ ಆ ಬ್ರಹ್ಮನನ್ನು ತಿಳ್ಕೋಬೋದು. ಆ ಶಾಸ್ತ್ರವನ್ನು ಯಾರು ಸೃಷ್ಟಿ ಮಾಡಿದ್ರು? ಪ್ರಶ್ನೆ, ಯಾರು ಸೃಷ್ಟಿ ಮಾಡಿದ್ರು ಆ ಶಾಸ್ತ್ರವನ್ನು?
ಯಾರಾದರೂ? ಅಪೌರುಷೇಯ ಅಲ್ಲ ಸರ್? ಅದನ್ನು ಬ್ರಹ್ಮನೇ ಸೃಷ್ಟಿ ಮಾಡಿದ. ಶಾಸ್ತ್ರಕ್ಕೆ ಬ್ರಹ್ಮಯೋನಿ, ಆ ಬ್ರಹ್ಮನಿಗೆ ಶಾಸ್ತ್ರಯೋನಿ. ಶಾಸ್ತ್ರಯೋನಿ ಅಂದರೆ ಬ್ರಹ್ಮ ಶಾಸ್ತ್ರ ತಿಳಿಸ್ಕೊಡೋದ್ರಿಂದ ಅದು ಯೋನಿ ಅಷ್ಟೇ. ಮತ್ತು ಆ ಶಾಸ್ತ್ರವನ್ನು ಸೃಷ್ಟಿ ಮಾಡಿದ್ಯಾರು? ಬ್ರಹ್ಮನೇ. ಅಲ್ಲಿ ಬ್ರಹ್ಮ ಅಂತ ಹೇಳಿದ ತಕ್ಷಣ ಚತುರ್ಮುಖ ಬ್ರಹ್ಮ ಅಲ್ಲ, ಆತ್ಮನೇ ಅಂತ ಅರ್ಥ ತಗೋಬೇಕಿಲ್ಲಿ. ಇದು ನಮ್ಮಿದರಲ್ಲಿ ನಾವು ಯಾವುದೋ ಆರಣ್ಯಕ ಕಾಂಡಕ್ಕೆ ಬರೀ ಇಷ್ಟು ಮಾತ್ರ ತಗೊಳ್ಳಲ್ಲ, ಅವಸ್ಥಾತ್ರಯನ್ನು ಸೇರಿಸಿ ತೊಗೊಂಡ್ಬಿಡ್ತೀವಿ. ಹಾಗೆ ಅದಕ್ಕೆ ಬಲ ಬರುತ್ತೆ ಸಾರ್ವತ್ರಿಕ ಪೂರ್ಣಾನುಭವದಿಂದ. ಅವಸ್ಥಾತ್ರಯ ಹಾಗಂದರೆ ಏನಂತಾರೆ? ಸಾರ್ವತ್ರಿಕ ಪೂರ್ಣಾನುಭವ ಮತ್ತು ಯುಕ್ತಿ ಇವೆರಡನ್ನು ತೊಗೊತೀವಿ. ಅದು ನಮ್ಮದರಲ್ಲಿ ಬಲ ಬೇರೆ ಇದೆ, ಅದೆಲ್ಲ ನಾವು ಡಿಸ್ಕಷನ್ಸ್ ಮಾಡಿದ್ದೀವಿ. ಹೇಗೆ ಒಂದು ನೋಡ್ರಿ, ಆ ಪ್ರಪಂಚವನ್ನು ಸೃಷ್ಟಿಸಿ ಪರಮಾತ್ಮ ಸುಮ್ಮನೆ ಪ್ರಪಂಚ ಸೃಷ್ಟಿಸಿ ಸುಮ್ಮನೆ ಆಗ್ಬಿಟ್ಟ. ಈಗ ಕುಂಬಾರ ಮಡಿಕೆ ಮಾಡ್ತಾನೆ, ಮಾಡಿದ ತಕ್ಷಣ ಅವನ ಕೆಲಸ ಆಗೋಯ್ತು. ಅವನು ಬೇರೆ, ಮಡಿಕೆ ಬೇರೆ. ಪರಮಾತ್ಮ ಹೀಗೆ ಮಾಡ್ತಾನ. ಇಲ್ಲಿ ಎಕ್ಸಾಂಪಲ್ ತಗೊತೀವಿ. ಹೇಗೆ ಆ ಕುಂಬಾರನಿಗೆ ಮಣ್ಣು ಉಪಾದಾನ ಕಾರಣ, ಮತ್ತು ಅವನೇ ನಿಮಿತ್ತ ಕಾರಣ. ಅವನು ಸಹಕಾರಿ ಕಾರಣಗಳನ್ನ ಉಪಯೋಗಿಸ್ಕೊಂಡು ಮಡಿಕೆನ ಸೃಷ್ಟಿ ಎಷ್ಟೇ ಮಾಡಿದ್ರು ಮಡಿಕೆ ಬೇರೆ, ಪರಮಾತ್ಮ ಬೇರೆ. ಆ ಸೃಷ್ಟಿ ಮಾಡಿದಂಥ ಕುಂಬಾರ ಮಡಿಕೆ ಒಳಗಡೆ ಹೋಗಿ ಸೇರೋಲ್ಲ. ಆದರೆ ಇಲ್ಲಿ ಬ್ರಹ್ಮನ ಸೃಷ್ಟಿ ಮಾಡ್ತಾನೆ. ಹೇಗೆ ಸೃಷ್ಟಿ ಮಾಡ್ತಾನೆ? ಇವನು ಹಾಗಲ್ಲ, ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣ, ಅವನೇ ಸಹಕಾರಿ ಕಾರಣ. ಅವನ ಕಾಲದೇಶ ಕಾರ್ಯಕಾರಣ ಬೇಕಾ? ಏನೂ ಬೇಡ. ಇವನಿಗೆ ತಗೊಂಬಂದು ಮಣ್ಣು ಹಾಕಬೇಕು, ಇವನಿಗೆ ದೇಶದಲ್ಲಿ ಹಾಕಬೇಕು, ಕಾಲ ತಗೊಂಡು ನಾಳೆ ಅವನು ಮಾಡ್ತಾನೆ. ಅದಕ್ಕೆ ಇಷ್ಟೆಲ್ಲ ಬೇಕು. ಪರಮಾತ್ಮನಿಗೆ ಎಂಥದಿಲ್ಲ, ಚಿಟಿಕೆ ಹಾಕೋ ಅಷ್ಟೊತ್ತಿಗೆ ಸೃಷ್ಟಿ ಮಾಡಿಬಿಡ್ತಾನೆ. ನೀವು ಒಂದು ಗೊರಕೆ ಹೊಡೀರಿ, ಕನಸಿನಲ್ಲಿ ಪ್ರಪಂಚ ಸೃಷ್ಟಿ ಆಗೋಯ್ತು ನೋಡ್ರಿ. ಮಲ್ಕೊಳ್ರಿ, ಎದ್ರಿ, ಪ್ರಪಂಚ ಸೃಷ್ಟಿ ಆಯಿತು. ಎಷ್ಟೊತ್ತೈತೆ ಸ್ವಾಮಿ ನಿಮಗೆ? ಯಾವ ಕಾಲದಲ್ಲಿ ಸೃಷ್ಟಿ ಮಾಡಿದ್ರಿ ಸ್ವಾಮಿ? ಕಾಲ ದೇಶ ಕಾರ್ಯಕಾರಣ ಭಾವ ಒಂದು ಎಂಥದ್ದು ಇಲ್ಲ. ಹೇಗೆ ಅದಕ್ಕೋಸ್ಕರ ಇಲ್ಲಿ ನಮಗೆ ತಿಳಿಸುವಾಗ ಇಲ್ಲಿ ಪರಮಾತ್ಮನ ಸೃಷ್ಟಿ ಮಾಡಿ, ಜೊತೆಗೆ ಅವನು ಆಯಾ ಮನುಷ್ಯರಿಗೆ ಈ ಬೈತಲೆ ಇರುತ್ತೆ ನೋಡ್ರಿ, ಇಲ್ಲಿ ನಾವಿಲ್ಲಿ ಪಾವಟೆ ತೆಗಿತೀವಲ್ಲ, ಆ ಬೈತಲೆಯಲ್ಲಿ ಭೇದಿಸ್ಕೊಂಡು ಒಳಗಡೆ ಹೋಗಿ ಆ ಹೃದಯಾಕಾಶದಲ್ಲಿ ಕೂತಿರ್ತಾನಂತೆ. ಹಾಗೆ ಶಾಸ್ತ್ರದಲ್ಲಿ ಹೇಳೋದು, ಉಪನಿಷತ್ತುಗಳಲ್ಲಿ. ಯಾಕೆ ಇದು ಹೇಳಿದ್ದಾರೆ ಅಂದರೆ ಅವನೇ ಅದು ಅಂತ ಅನ್ನೋದಕ್ಕೆ. ಹಾಗೆ ನೋಡ್ರಿ, ಆ ಕುಂಬಾರನಿಗೂ ಮಡಿಕೆಗೂ ಇಲ್ಲಿ ಪರಮಾತ್ಮ ಸೃಷ್ಟಿ ಮಾಡೋದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಅವನು ಅದಕ್ಕೆ ನಾವು ಎಲ್ಲಪ್ಪ ನೋಡ್ಕೋಬೇಕು ಪರಮಾತ್ಮನ ಅಂದರೆ ಹೃದಯದಲ್ಲಿ. ಯಾಕೆ? ಅವನ ಆ ವಾಸಸ್ಥಾನ ಅಲ್ಲೇ. ಈ ಹೆಬ್ಬೆಟ್ಟಿನ ಗಾತ್ರದಷ್ಟಿದ್ದಾನೆ, ಉಪಾಸನ ರೂಪದಲ್ಲವನ್ನು ಪ್ರಾರ್ಥನೆ ಮಾಡ್ಬೋದು ಅಂತ ಎಲ್ಲ ಹೇಳ್ತಾರೆ. ಅಲ್ಲಿ ಜೀವರೂಪದಿಂದ ಪ್ರವೇಶಿಸಿರ್ತಾನೆ ಅನ್ನೋದಕ್ಕೋಸ್ಕರ ನಾವು ಮೊದಲು ಈ ಉಪನಿಷತ್ತುಗಳನ್ನು ತಿಳ್ಕೊಳ್ಳೋಕೆ ಮೊದಲು ನಮಗೆ ಯೋಗ ಕ್ಲಾಸ್ನಲ್ಲಿ ಒಬ್ಬರು ಗುರುಗಳು ಇದ್ದರು. ಅವರು ಹೀಗೆ ಹೇಳ್ತಾಯಿದ್ರು, ಪ್ರಪಂಚ ಹೆಂಗೆ ಸೃಷ್ಟಿಯಾಗಿದೆ. ಮೊದಲು ನಾವೆಲ್ಲ ಮೇಲ್ಗಡೆ ಬ್ರಹ್ಮರು ದೇವರೇ ಆಗಿದ್ದಂತೆ, ಆನಂದ ಸ್ವರೂಪಗಳೇ. ಆಗ ನಮಗೇನಾಯ್ತಂತೆ, ನಾವು ಹೋಗಿದ್ದೆ ಸ್ವಲ್ಪ ಭೂಮಿ ನೋಡ್ಕೊಂಬರ್ಬೇಕು ಅಂತ ಆಸೆ ಆಯ್ತಂತೆ. ಅದಕ್ಕೋಸ್ಕರ ಆ ಬ್ರಹ್ಮ ಹೇಳಿದಂತೆ, ಅಪ್ಪ ನೀನು ಹೀಗೆ ಹೋಗೋಕ್ಕಾಗಲ್ಲ ಕಣಪ್ಪ. ಈಗ ಇಲ್ಲಿಂದ ನಾವು ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಹೋಗೋಕ್ಕಾಗುತ್ತಾ? ಎಷ್ಟು ಕೋಟ್ಗಳು ಹಾಕ್ಕೋಬೇಕು. ಆ ಹೆಲ್ಮೆಟ್, ಆ ಡ್ರೆಸ್ಸು ಗಿಸ್ಸು, ಆ ಹೆಲ್ಮೆಟ್ಟು ಮತ್ತು ಗ್ಯಾಸ್ ಕನೆಕ್ಷನ್ ಎಲ್ಲ ಇಟ್ಕೊಂಡು ಹೋಗ್ಬೇಕು ಅಲ್ವಾ? ಬರೀ ಚಂದ್ರಲೋಕಕ್ಕೆ ಹೋಗ್ಬೇಕಾದ್ರೆ ಇಷ್ಟು ಮಾಡಬೇಕಾದ್ರೆ, ಇಲ್ಲಿಂದ ನಾವು ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು? ಅಥವಾ ಆ ಲೋಕದಿಂದ ಈ ಲೋಕಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು? ಯಾಕೆ? ಅಲ್ಲಿ ಪರಮಾತ್ಮನಾಗಿದ್ದರೆ ಅವನಿಗೆ ಶರೀರ ಇದೆಯಾ? ಪಂಚಕೋಶಗಳಿದೆಯಾ? ಏನಿಲ್ಲ, ಬರೀ ಪರಮಾತ್ಮ. ಗಾಢ ನಿದ್ರೆಯಲ್ಲಿ ಹಿಂಗಿರ್ತಾರೋ ಹಾಗಿರ್ತಾರೆ.
ಅದಕ್ಕೇನು ಮಾಡ್ದ, ಹೋಗ್ಬೇಕಪ್ಪ ಸರಿ ಇಂದ ಸ್ವಲ್ಪ ಕೆಳಗೆ ಬಂದ್ವಂತೆ. ಅಲ್ಲಿ ಆನಂದಮಯ ಕೋಶ ಅಂತ ಒಂದು ಕೊಟ್ರಂತೆ. ಆನಂದಮಯ ಕೋಶ ಕೊಟ್ಟ ಮೇಲೆ ಇನ್ನು ಸ್ವಲ್ಪ ಕೆಳಗೆ ಬಂದ ಮೇಲೆ ವಿಜ್ಞಾನಮಯ ಕೋಶ ಕೊಟ್ಟನಂತೆ. ಅಲ್ಲೇ ಸಿಕ್ತಂತೆ. ಅಂದರೆ ಇನ್ನೊಂದು ಕೋಟು. ಇನ್ನೂ ಸ್ವಲ್ಪ ಕೆಳಗೆ ಬಂದ ಮೇಲೆ ಅಲ್ಲಿ ಮನೋಮಯ ಕೋಶ. ಇನ್ನೂ ಕೆಳಗೆ ಬಂದ ಮೇಲೆ ಯಮಧರ್ಮರಾಜ ಹೇಳಿ ಕಳಿಸಿದ್ನಂತೆ, ನೋಡ್ರಪ್ಪ ಈಗ ನಾನು ನಿಮ್ಮನ್ನು ಕೆಳಗೆ ಕಳಿಸ್ತಾ ಇದ್ದೀನಿ, ಹೆಂಗಿದ್ದೀರ ನೀವು ನೋಡ್ಕೊಳ್ರಿ, ನಿಮ್ಮ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ರಿ ಹೆಂಗಿದೆ, ಕ್ರಿಸ್ಟಲ್ ಕ್ಲಿಯರ್, ಎಲ್ಲೂ ಕೊಳಕಿಲ್ಲ, ಗಲೀಜಿಲ್ಲ, ಏನಿಲ್ಲ, ಕರೆಕ್ಟ್ ತಾನೆ? ನಾವಿವಾಗ ನಿಮ್ಮನ್ನು ಕಳಿಸ್ತೀವಿ. ವಾಪಸ್ ನೀವು ಬಂದಾಗ ಹೀಗೆ ಇದ್ದರೆ ಮೇಲೆ ಕಳಿಸ್ತೀವಿ, ಇಲ್ಲದಿದ್ರೆ ಏನು ಮಾಡ್ತೀವಿ, ಎಲ್ಲಿ ಕೊಳಕು ಅಂಟಿಸ್ಕೊಂಡು ಬಂದರೋ ಅಲ್ಲೇ ಕ್ಲೀನ್ ಮಾಡ್ಕೊಂಬರ್ಬೇಕು ಅಂತ ಯಮಧರ್ಮರಾಜನ ಹೇಳಿದ್ನಂತೆ. ಇಲ್ಲ ನಮಗೇನೋ ಗೊತ್ತಿಲ್ವ, ನಾವು ಹೋದ್ಮೇಲೆ ಹೆಂಗೆ ಹೋಗ್ತೀವಿ ಹಾಗೆ ವಾಪಸ್ ಬರ್ತೀವಿ ಅಂತ ಜಂಬ ಕೊಚ್ಕೊಂಡು ಬಂದ್ವಂತಿಲ್ಲಿ. ಯಮಧರ್ಮರಾಜನ ಹತ್ರ ಬಂದಾಗ ಅಲ್ಲಿಂದ ಇಲ್ಲಿಗೆ ಬಂದಾಗ ಈ ಶರೀರ, ಮೇಲ್ಗಡೆ ಶರೀರ, ಪ್ರಾಣಗಳು ಎಲ್ಲ ಕೊಟ್ಟನಂತವನು. ಕೊಟ್ಟಾದಮೇಲೆ ಇಲ್ಲಿಗೆ ಬಂದ್ವಿ. ಕಣ್ಣು ಬಿಟ್ಟಿದ ತಕ್ಷಣ ಆ ತಾಯಿಯ ಗರ್ಭದಲ್ಲಿದ್ದ ಎಲ್ಲ ಮರ್ತೋಗ್ತೀವಂತೆ ನಾವು. ಉಪನಿಷತ್ನಲ್ಲೂ ಹೇಳಿದೆ, ತಾಯಿಯ ಗರ್ಭದಲ್ಲಿದ್ದಾಗ 9 ತಿಂಗಳು ಇರ್ತೀವಲ್ಲ, ಈ ಜೈಲು ವಾಸ ಇನ್ನು ಬೇಡಪ್ಪ, ಜೈಲಿಗೆ ಹೋಗಿ ಬೇಜಾರಾಗಿರೋರನ್ನ ಕೇಳ್ರಿ, ಇನ್ನು ನಾನು ಕಳ್ತನ ಮಾಡಲ್ಲ ಅಂತ ಹೊರಗಡೆಗೆ ಬಂದಿದ್ದ ತಕ್ಷಣ 1 ತಿಂಗಳು 2 ತಿಂಗಳು ಯಥಾ ಪ್ರಕಾರ ಮತ್ತೆ ವಾಪಸ್ ಬ್ಯಾಕ್ ಟು ಜೈಲ್. ಹಾಗೆ ನಾವು ಬಂದಿದ್ದ ತಕ್ಷಣ ಈ ಪ್ರಪಂಚ, ಈ ಪಂಚಭೂತಗಳಿಂದ ಆಗಿರೋದು, ಈ ಪಂಚೇಂದ್ರಿಯಗಳಿಂದ ಈ ಪ್ರಪಂಚವನ್ನು ನೋಡ್ತಾ ಆಹಾ ಎಷ್ಟು ಚೆನ್ನಾಗಿದೆ ಎಲ್ಲ ಮರ್ತೋಗ್ಬಿಟ್ಟ. ಇದ್ರ ಅಪ್ಪನಂಥದ್ದಲ್ಲಿತ್ತು ಅನ್ನೋದು ಮರ್ತೋಗ್ಬಿಟ್ಟ. ಅವನು ಗಾಢನಿದ್ರಲ್ಲಿರೋ ಅನುಭವ ಎಲ್ಲಿ, ಈ ಎಚ್ಚರದಲ್ಲಿ ಸಿಗೋ ಈ ಜುಜುವಿ ಆನಂದ ಎಲ್ಲಿ, ಎಲ್ಲ ಮರ್ತೋಗ್ಬಿಟ್ಟು ಇಲ್ಲಿ ಧರ್ಮ ಅಧರ್ಮಗಳಿಂದ ಪಾಪ ಪುಣ್ಯಗಳನ್ನು ಮಾಡಿಕೊಂಡು ಮನಸ್ಸನ್ನು ಹೊಳಗು ಮಾಡಿಕೊಂಡು ಒಂದು ಸಾರಿ ಸತ್ತಿದ ತಕ್ಷಣ ಮತ್ತೆ ಮೇಲಕ್ಕೋದ. ಎಲ್ಲಿಗೆ ಹೋಗ್ತಾನೆ, ಯಮಧರ್ಮರಾಜ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಯಮಧರ್ಮರಾಜ ಹೇಳ್ದ, ಅಪ್ಪ ಜ್ಞಾಪಕ ಇದೆಯಾ ನಾನು ಕಳಿಸ್ದಾಗ ಹೆಂಗೆ ಬಂದಿದ್ದೆ ಅಂತ, ಇವಾಗ ಹೆಂಗೆ ಬಂದಿದ್ದೀಯ ಅಂತ. ಹೆಂಗೋದ್ನ ಹಾಗೆ ಬಂದೆ ಅಂತಂದಾನೆ. ನಿನ್ನ ಮಕ ಅಂತ ಹೇಳಿ ಒಂದು ಸೂಜಿ ತಗೊಂಡು ಆ ಮೇಲ್ಗಡೆಯಿಂದ ಚುಚ್ಚಿದ್ದಕ್ಕೆ ಅದು ಎಷ್ಟು ಆಳವಾಗಿ ಹೋಯ್ತೋ ಅದ್ರ ಒರ್ಜಿನಾಲಿಟಿ ಕಾಣ್ತಾ ಇಲ್ವಂತೆ. ಏನು ಮಾಡಬೇಕು ಇವಾಗ ಅಂತ ಅನ್ನಂತೆ. ಎಲ್ಲಿ ಕೊಳಕು ಹಚ್ಕೊಂಡ್ಬಂದ್ಯೋ ಅಲ್ಲೇ ಕ್ಲೀನ್ ಮಾಡ್ಕೊಂಬಾ ಅಂತ ವಾಪಸ್ ಕಳಿಸಿದ್ರೆ. ಹೆಂಗೆ ಕ್ಲೀನ್ ಮಾಡ್ಕೋಬೇಕು ಇವಾಗ, ಆಟೋ ರಿಕ್ಷಾದಲ್ಲೂ ಹೋಗ್ತಾ ಇರ್ತೀವಿ, ಮಳೆ ಬರುತ್ತೆ, ಆ ವೈಪರ್ ಏನು ಮಾಡುತ್ತೆ ಹೇಳ್ರಿ, ಸಾಯ್ 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 ಅಂತ ಗ್ಲಾಸ್ ನೀರು ಬಿದ್ದಿದ್ದೆಲ್ಲ ಒರೆಸ್ತಾ ಇರುತ್ತೆ, ನನಗೆ ಕ್ಲಿಯರಾಗಿ ಕಾಣುತ್ತೆ. ಹಾಗೆ ಮತ್ತೆ ಬಂದು ಇಲ್ಲಿ ನಾವು ಸಾಧನೆಗಳನ್ನ ಮಾಡಿಕೊಂಡು ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತೆಲ್ಲ ತೊಳ್ಕೊಂಡು ನಮಗೆ ಸಾಧನೆಗಳಿದೆಯಲ್ಲ, ಪರಂಪರಾ ಸಹಕಾರಿ ನೇರ ಸಾಧನೆ, ಇವುಗಳಿಂದ ಯಾರು ತೊಳ್ಕೊತಾರೋ ತಿರ್ಗಾ ಅವ್ರಿಗೆ ಮತ್ತೆ ಅವರು ಲೋಕಕ್ಕೆ ಹೋಗೋಕ್ಕಾಗತ್ತೆ ಅನ್ನೋದಕ್ಕೆ ನಮಗೆ ಬೇರೆ ರೀತಿಯಲ್ಲಿ ಹೇಳಿದ್ದು. ಆಮೇಲೆ ಇಲ್ಲಿ ಬಂದಮೇಲೆ ಹೇಗಿದೆ ನೋಡ್ರಿ. ಒಟ್ಟಿನಲ್ಲಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಸೃಷ್ಟಿ ಮಾಡಿದ ಮಾತ್ರ ಅಲ್ಲ, ಅವನು ನಡುನತ್ತಿ ಭೇದಿಸ್ಕೊಂಡು ಇಲ್ಲಿಗೆ ಬರ್ತಾನೆ ಅಂತ. ಅದಕ್ಕೆ ಉಪಾಸಕರು ಪ್ರಾಣ ಬಿಡುವಾಗ ಇಲ್ಲಿ ಭೇದಿಸ್ಕೊಂಡೇ ಹೋಗಬೇಕು. ಅದಕ್ಕೆ ಸನ್ಯಾಸಿಗಳಿಗೆ ತೆಂಗಿನಕಾಯಿ ಹೊಡಿತಾರೆ, ಇದೆಲ್ಲ ಹೇಳಿದ್ದೆ ಅನ್ಕೊತೀನಿ ನಿಮಗೆ. ಅಂತ್ಯಕಾಲದಲ್ಲಿ ಪರಮಾತ್ಮ ಸರಣಿ, ಇಸ್ ಇಟ್ ಸೊ? ಶ್ರೀಧರ್ ಅವರೇ, ನಿಮಗೆಲ್ಲ ಜ್ಞಾಪಕ ಇರಬೇಕು ಅನ್ಕೊತೀನಿ. ಇಲ್ಲ ಸರ್, ನನಗೆ ಜ್ಞಾಪಕ ಬರ್ತಾ ಇಲ್ಲ. ಹೌದು, ಸಾಯುವಾಗ ಈ ಸನ್ಯಾಸಿಗಳಿಗೆ, ನಿಜವಾಗ್ಲೂ ಸನ್ಯಾಸಿಗಳಿಗೆ ಸತ್ತಿದ ತಕ್ಷಣ ಇಲ್ಲಿ ರಕ್ತ ಬಂದಿರಬೇಕಂತೆ, ಇಲ್ಲಿಂದ ಪ್ರಾಣ ಹೋಗ್ತಂತೆ.
ಸುಷುಮ್ನ ನಾಡಿಯಿಂದ ನಡುನತ್ತಿಯಿಂದ ಹೋಗುತ್ತೆ. ಯಾಕೆ ಹೋಗುತ್ತೆ ಅಂದರೆ ಪರಮಾತ್ಮನ ಅಲ್ಲಿಂದನೇ ಇಲ್ಲಿ ಕೆಳಕ್ಕೆ ದೇಹದ ಒಳಗಡೆ ಇಳಿದಿರ್ತಾನೆ. ಸತ್ತಾಗಲೂ ಕೂಡ ಇದು ಎಲ್ಲ ವ್ಯವಹಾರದ ದೃಷ್ಟಿಯಿಂದ ಹೇಳುವಾಗ ಸೊ ಹೀಗೆ. ಸೊ ಯಾವುದು ಹೋಗೋದು ಅಲ್ಲಿ ಪ್ರಾಣಗಳು, ಮನಸ್ಸು ಇವೆಲ್ಲ ಮೂಟೆ ಕಟ್ಕೊಂಡು ಹೋಗುತ್ತೆ. ಅಲ್ಲಿಗೆ ಎಲ್ಲಿಗೆ ಹೋಗುತ್ತೆ? ಬ್ರಹ್ಮಲೋಕಕ್ಕೆ ಹೋಗುತ್ತೆ. ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಆದರೆ ಕ್ರಮಮುಕ್ತಿ, ಇಲ್ದಿದ್ರೆ ವಾಪಸ್ ಪುನರಾವರ್ತಿನೋ ಅರ್ಜುನ ಹೇಳಿದ್ರು ಅಂತಂದರೆ ಅವನು ಸೃಷ್ಟಿಯಾದಾಗ ಇಲ್ಲಿ ಒಳಗಡೆ ಹೋಗಿರ್ತಾನೆ, ಅದಕ್ಕೋಸ್ಕರ ಇಲ್ಲಿಂದ ವಾಪಸ್ ಹೋಗ್ತಾನೆ ಅನ್ನೋದಕ್ಕೋಸ್ಕರ. ಸೊ ಇಲ್ಲಿಂದ ಹೋಗೋರು ಸೂರ್ಯಲೋಕ, ಬೆಳಕಿನ ಲೋಕಕ್ಕೆ ಹೋಗ್ತಾರೆ, ಉತ್ತರಾಯಣ ಮಾರ್ಗದಿಂದ ಹೋಗ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಹೀಗೆ ಜೀವರೂಪದಿಂದ ಪ್ರವೇಶಿಸಿರುತ್ತದೆ. ಚೇತನ ಅಚೇತನ ರೂಪವಾದ ಜಗತ್ತೆಲ್ಲಕ್ಕೂ ಇದೇ ನಿಜವಾದ ಆತ್ಮ. ಈಗ ಬರೀ ಈ ಮನುಷ್ಯನಿಗೆ ಮಾತ್ರ ಅಲ್ಲ, ಚೇತನ ಅಚೇತನ ಎಲ್ಲ ಅವನು ಏನೇನು ಸೃಷ್ಟಿ ಮಾಡಿದ್ನೋ ಅದ್ರ ಒಳಗಡೆ ಎಲ್ಲ ಹಾಗೆ ಅವನು ಇದ್ದೇ ಇರ್ತಾನೆ. ಹಾಗೆ ಈಗ ನೀವು ಚಿನ್ನದಿಂದ ಒಡವೆ ಮಾಡಿದ್ರೆ ಆ ಒಡವೆ, ಆ ನೆಕ್ಲೆಸ್ ಆಗಲಿ, ಅದರ ಪೆಂಡೆಂಟ್ ಆಗಲಿ, ಡಾಲರ್ಗಳಾಗಲಿ, ಮತ್ತು ಅದರ ಹುಕ್ಕಾಗಲಿ ಎಲ್ಲ ಚಿನ್ನ ತಾನೆ. ಚಿನ್ನ ಬಿಟ್ಟು ಏನಾದರೂ ಇರೋಕ್ಕೆ ಸಾಧ್ಯನಾ? ಹಾಗೆ ಚೇತನ ಅಚೇತನ. ಇಲ್ಲಿ ನಾವು ಸ್ವಲ್ಪ ಹಿಂದೆ ಕೂಡ ಮಾಡಿದ್ವಿ ಏನೋ ಗೊತ್ತಿಲ್ಲ, ಪ್ರಪಂಚ ಅಂತ ಅಂದಿದ ತಕ್ಷಣ ನಾವು ಫಸ್ಟ್ ಸ್ಟೇಜಿಂದ ಮೇಲಕ್ಕೆ ಬರಬೇಕಾದ್ರೆ ಚೇತನ ಅಚೇತನ ನೆನ್ನೆ ನೀವು ಬಂದಿರಲಿಲ್ಲ. ಹಾಗೆ ಆ ಚೇತನದಲ್ಲಿ ಏನಂತಾರೆ ಅದಕ್ಕೆ, ಜಂಗಮ, ಸ್ಥಾವರ ಜಂಗಮ ಅಂತಾರೆ. ಚಲಿಸೋದು, ಚಲಿಸ್ತೇ ಇರೋದು, ಹೀಗೆ ತೊಗೊಂಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ ಅಂತ. ಹಾಗೆ ಅದಕ್ಕೆ ಚೇತನ ಅಚೇತನ ರೂಪ ಎಲ್ಲದಕ್ಕೂ ಅವನು ಪ್ರವೇಶ ಮಾಡಿರ್ತಾನೆ. ಜಗತ್ತೆಲ್ಲಕ್ಕೂ ಇದೇ ನಿಜವಾದ ಆತ್ಮನು. ಹಾಗೆ ನೀವು ಸಮುದ್ರದಲ್ಲಿ ಅಲೆ, ನೊರೆ ಮತ್ತು ಗುಳ್ಳೆ, ಐಸ್ ಗಡ್ಡೆ, ನೀವು ಏನು ಬೇಕಾದರೂ ಹೇಳ್ರಿ, ನೀರೇ. ಹಾಗೆ ಇದೆಲ್ಲದಕ್ಕೂ ನಿಜವಾಗಲೂ ಆತ್ಮನೇ ಆಧಾರ, ನೀರೇ ಇರೋದಲ್ಲಿ. ಆ ಜಗತ್ತು ಉಂಟಾಗೋದಕ್ಕೆ ಮಡಕೆಗೆ ಮಣ್ಣಿನಂತೆ ಪ್ರಕೃತಿ ಎಂದರೆ ಉಪಾದಾನ ಕಾರಣ ಬ್ರಹ್ಮವೇ. ಅದಕ್ಕೆ ಮಡಕೆಯನ್ನು ಮಾಡುವುದಕ್ಕೆ ಅದರ ತಿಳುವಳಿಕೆയുള്ള ಕುಂಬಾರನಂತೆ ಇವೆಲ್ಲ ಹೇಳಿದ್ದಾಯಿತು. ಅದಕ್ಕೆ ಕುಂಬಾರ ಇರಬೇಕು. ಆ ಬ್ರಹ್ಮವೇ ನಿಮಿತ್ತ ಕಾರಣವು, ಉಪಾದಾನ ಕಾರಣ. ಹುಟ್ಟಿದ ಬಳಿಕ ಕಾರ್ಯವಸ್ತುಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳುವನಂತೆ ಆ ಬ್ರಹ್ಮವೆಂಬ ಹೆಸರಿನ ಪರಮಾತ್ಮನೇ ಜಗತ್ತಿನ ನಿಯಂತೃ. ಇಲ್ಲಿ ಅವನು ನಿಯಂತೃ, ಇಲ್ಲಿ ವ್ಯವಸ್ಥೆಯಾಗಿ ಇಟ್ಟುಕೊಳ್ಳುವವನು. ಯಾಕೆಂದರೆ ಅವನೇ ಒಳಗಡೆ ಇರ್ತಾನೆ, ಬರೀ ಸೃಷ್ಟಿ ಮಾಡಿಬಿಡೋದು ಮಾತ್ರ ಅಲ್ಲ. ಹಾಗೆ ಆ ಕೆಲಸ ಮಾಡೋಕ್ಕಾಗಲ್ಲ. ಮಗುನ ಸೃಷ್ಟಿ ಮಾಡುತ್ತೆ, ತಾಯಿ ಆ ಮಗು ಒಳಗಡೆ ಹೋಗೋಕ್ಕಾಗಲ್ಲ. ತಾಯಿಯ ಗರ್ಭದಿಂದ ಬಂದಿದ್ರು ಹಾಗೆ. ಆದರೆ ಬ್ರಹ್ಮ ಹಾಗಲ್ಲ, ಅವನು ಸೃಷ್ಟಿ ಮಾಡಿ ಎಲ್ಲರ ಹೃದಯದ ಒಳಗಡೆನೂ ಹೇಳ್ತಿರ್ತಾನೆ. ಅಂದರೆ ಅವನೇ ಇರೋದಲ್ಲಿ ಅನ್ನೋದಕ್ಕೆ ನಮಗೆ ಇದಕ್ಕಿಂತ ಇನ್ನೇನು ಬೇಕು. ಇವೆಲ್ಲ ಭಾವನೆ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ, ನಾವು ತತ್ವವನ್ನು ಕಂಡುಕೊಳ್ಳೋದಕ್ಕೂ ಸುಲಭ ಆಗುತ್ತೆ. ಹೀಗೆ ಬಳಿಕ ಕಲ್ಪಾಂತರದಲ್ಲಿ ಜಗತ್ತು ಮಡಿಕೆ ನಾಶ ಆದಮೇಲೆ ಮತ್ತೇನಾಗುತ್ತೆ? ಇದು ನಮಗೆ ಗೊತ್ತೇ ಇದೆ, ಸೃಷ್ಟಿ ಸ್ಥಿತಿ ಲಯ. ಅದಕ್ಕೋಸ್ಕರನೇ ಇದೆಲ್ಲ ಪೋರ್ಟ್ಫೋಲಿಯೋಗಳು. ಸೃಷ್ಟಿ ಮಾಡೋರು ಒಬ್ಬರು ವಿಷ್ಣು, ಬ್ರಹ್ಮ, ಸೃಷ್ಟಿ ಸ್ಥಿತಿ ವಿಷ್ಣು, ಲಯ ಮಹೇಶ್ವರ. ಹೀಗೆ ಸೊ ಇವರೆಲ್ಲ ಪೋರ್ಟ್ಫೋಲಿಯೋಗಳು, ಅಂದರೆ ಆತ್ಮನಿಗೆ ಸಬಾರ್ಡಿನೇಟ್ಸ್. ಹಾಗೆ ಇವರಿಗೆ ಎಲ್ಲ ಉಪಾಧಿಗಳೇ. ಒಳಗಡೆ ಇರೋನು ಯಾರು? ನನ್ನ ಒಳಗಡೆ ಯಾವ ಆತ್ಮ ಇದ್ದಾನೋ ಅವರೊಳಗಡೆನೂ ಅದೇ ಆತ್ಮನೇ ಇರೋದು. ಹಾಗೆ ಸೊ ಇವರಿಗೆಲ್ಲ ಒಂದೊಂದು ಪೋರ್ಟ್ಫೋಲಿಯೋ ಕೊಡ್ತಾರೆ. ಹೇಗೆ ಈಶ್ವರ ಅಂತ ಹೇಳಿದ್ವೋ, ಕರ್ಮದ ಅಧ್ಯಕ್ಷ, ಕರ್ಮಕ್ಕೆ ಫಲ ಕೊಡೋನಂತ, ಹಾಗೆ ಇವರಿಗೆ ಸೃಷ್ಟಿ ಸ್ಥಿತಿ ಲಯ. ಮೊನ್ನೆ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ದಾಯಿತು, ಅವನು ಸ್ವಲ್ಪ ನೆನ್ಪಿಟ್ಕೊಂಡು. ಹಾಗೆ
ಮತ್ತು ಮಡಿಕೆ ಹೊಡೆದೋಗ್ಬಿಟ್ರೆ ಮಣ್ಣೇ ಆಗುವ ಹಾಗೆ ಈ ಈ ಜೀವ ಸತ್ತ ಮೇಲೆ ಮತ್ತೆ ನಾವು ಮಲ್ಕೊಂಡ್ರೆ ಎಲ್ಲ ಹೋಗ್ತೀವಿ, ಆತ್ಮನಿಗೆ ಹೋಗ್ತೀವಿ ನಿದ್ದೆಯಲ್ಲಿ. ಅದೇ ರೀತಿ ಸತ್ತರೆ ಪರಮಾತ್ಮನಿಗೆ ಹೋಗ್ತೀವಿ ಅಂತ. ಸೊ ಸೃಷ್ಟಿ ಆದಾಗ ಮತ್ತು ಹುಟ್ಟಿದಾಗ ಎಲ್ಲದಕ್ಕೂ ಇದೆ ಹೀಗೆ. ಅದೇ ಥರ ಸತ್ತಾಗ ಪ್ರಳಯ, ಹೀಗೆ ಅದರಲ್ಲೇ ಸೇರ್ಕೊಳ್ತೀವಿ ಅನ್ನೋದನ್ನು ಹೇಳ್ತಾರೆ. ಹೀಗೆ ಕ್ರಮದಲ್ಲೇ ಪ್ರಲಯವಾಗುವುದು. ಹೀಗೆ ಚೇತನ ಅಚೇತನ ರೂಪವಾದ ಅರಿವಿನ, ಇಲ್ಲಿ ಚೇತನ ಅಂತ ಅಂದಿದ ತಕ್ಷಣ ಅಲ್ಲಿ ಅರಿವಿನ ಮನುಷ್ಯ ಅಂತ ತಗೊಂಡಾಗ ಕರ್ತೃಭೋಕ್ತೃಗಳು ಅಂತ ಬರುತ್ತೆ ಅದರಲ್ಲಿ. ಇನ್ನು ಬೇರೆ ಅಚೇತನದಲ್ಲಿ ಅರಿವಿಲ್ಲದ ವಸ್ತುಗಳು ಅಂದರೆ ಮನಸ್ಸು, ಈ ಪ್ರಾಣಗಿಣ ಇರೋಲ್ಲ, 19 ಮುಖಗಳು ಇರೋಲ್ಲ, ಆದರೆ ಪರಮಾತ್ಮ ಇದ್ದೇ ಇರ್ತಾನೆ. ಹಾಗೆ ಹಿಂದೆ ಅದರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದಾಗಿದೆ. ಹಾಗೆ ಹೀಗೆ ಅರಿವಿನ ಕರ್ತೃಭಕ್ತೃ ವಸ್ತುಗಳು ಜೀವರುಗಳು ಪರಮಾತ್ಮನಿಂದಲೇ ಹುಟ್ಟಿ ಅವನ ಆಧಾರದಿಂದಲೇ ಇದ್ದು ಅವನಲ್ಲಿಯೇ ಅಡಗುವುದರಿಂದ ಅವನನ್ನೇನಂತ ಕರೀತಾರೆ? ಅವನಿಗೆ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಅವನು ಮಾಡೋಕ್ಕಾಗೋದಿಲ್ಲ. ಯಾಕೆ? ಯೋಚನೆ ಮಾಡ್ದ ಅಂದರೆ ಅವನು ಚೇತನವೇ ಆಗಿರಬೇಕು. ಮತ್ತು ಒಂದು ಸಿಂಗಲ್ ಸೆಲ್ ಸಿಂಗಲ್ ಸೆಲ್ ಅನಿಮಲ್ನಲ್ಲಿ ಈ ಮನುಷ್ಯನಲ್ಲಿ ಏನಿರಬೇಕು, ಸಿಂಗಲ್ ಸೆಲ್ಡ್ ಅಮೀಬಾದಲ್ಲೂ ಅಷ್ಟೇ ಇದೆ. ಅದರಲ್ಲೂ ಡೈಜೆಸ್ಟಿವ್ ಸಿಸ್ಟಮ್, ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್, ಅದು ಉಸಿರಾಡುತ್ತೆ, ಅದು ಆಹಾರ ಜೀರ್ಣ ಮಾಡಿಕೊಳ್ಳುತ್ತೆ, ಅದು ಮಕ್ಕಳನ್ನ ಹೆತ್ತುತ್ತೆ, ರೀಪ್ರೊಡಕ್ಟಿವ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಎಲ್ಲ ಇದೆ ಅದರಲ್ಲಿ, ಲೋಕೋಮೋಟಾರ್ಸ್ ಎಲ್ಲ ಇದೆ. ಎಷ್ಟು ಚೆನ್ನಾಗಿ ಪರಮಾತ್ಮ ಸೃಷ್ಟಿ ಮಾಡಬೇಕು. ಸಿಂಗಲ್ ಸೆಲ್, ಅದು ಕಾಣಿಸೋದೇ ಇಲ್ಲ. ವೈರಸ್ ತಗೊಳ್ರಿ, ಇವನ್ನೆಲ್ಲ ನೋಡಿಬಿಟ್ರೆ ಯಾರಪ್ಪ ಈ ಪ್ರಪಂಚವನ್ನು ಇಷ್ಟು ಸೃಷ್ಟಿಯಾಗಿ ಮಾಡೋದಕ್ಕೆ ಯಾವನಿಗೂ ಸಾಧ್ಯ ಇಲ್ಲ, ಆಗಿದ್ದರೆ ಅವನಿಗೆಲ್ಲ ಗೊತ್ತಿರಬೇಕು ಅಂತ ಹೇಳಿ ಅವನನ್ನು ಸರ್ವಜ್ಞ ಅಂತ ಕರೀತಾರೆ. ಸರ್ವಜ್ಞ ಅಂದರೆ ಎಲ್ಲ ಜ್ಞಾನಗಳು ಇರುವವನು, ಸರ್ವವನ್ನು ಬಲ್ಲವನು ಅಂತ ಹೇಳ್ತಾರೆ. ಅದಕ್ಕೆ ಆ ಪರಮಾತ್ಮನಿಗೆ ಹೊಂದುತ್ತೆ ಹೊರತು ಮತ್ತು ಯಾರಿಗೂ ಹೊಂದೋದಿಲ್ಲ. ಮತ್ತು ಬರೀ ಸರ್ವಜ್ಞತ್ವ ಬಿಟ್ಟರೆ ಆಗೋಯ್ತಾ? ಅದಕ್ಕೋಸ್ಕರ ಅವನಿಗೆ ಆ ಶಕ್ತಿಯೂ ಇರಬೇಕು, ಎಲ್ಲವೂ ಆಗಿ ತೋರುವ ಶಕ್ತಿ ಉಳ್ಳವನಾಗಿರ್ತಾನೆ. ಅದಕ್ಕೋಸ್ಕರನೇ ಅವನಿಗೆ ಸರ್ವಶಕ್ತನು ಅಂತಾನೆ. ಹಾಗೆ ನೋಡಿ, ಇಲ್ಲಿ ಈಶ್ವರ ಅಂತ ಕೂಡ ಕರೀತಾರೆ ಅವನ. ಸರ್ವಜ್ಞ, ಸರ್ವಶಕ್ತ, ಈಶ್ವರ ಹೀಗೆಲ್ಲ ಕರೀತಾರೆ. ಸೊ ಈಶ್ವರ ಅಂದರೆ ಇಲ್ಲಿ ಸೇಮ್ ಪರಮಾತ್ಮನಿಗೂ ಈಶ್ವರ ಅಂತ ಕರೀತಾರೆ. ಅವರವರು ಮಾಡಿದ ಕರ್ಮಗಳಿಗೆ ಫಲ ಕೊಡೋದಕ್ಕೂ ಈಶ್ವರ ಅಂತ ಕರೀತಾರೆ. ಹೀಗೆ ಸೊ ಇವೆಲ್ಲ ನಮಗೆ ಗೊತ್ತಾಯ್ತು. ಈಗ ಅದೇ ರೀತಿ ಮುಂದಕ್ಕೆ ಹೋಗೋಣ. 23 ಇಲ್ಲಿ ವ್ಯವಹಾರ ದೃಷ್ಟಿಯಿಂದ ಲೋಕದಲ್ಲಿ ಇರುವ ಕಾರ್ಯಕಾರಣ ಭಾವವನ್ನು ಈಶ್ವರೇಶಿತವ್ಯ ಅಂತ ಕರೀತಾ ಇದ್ದಾರೆ. ಇಲ್ಲಿ ನಾವು ಸ್ವಲ್ಪ ಕಾರ್ಯಕಾರಣ ಭಾವ, ಇವಾಗ ಈ ಟಾಪಿಕ್ ಎಲ್ಲ ಕಾರ್ಯಕಾರಣ ಭಾವದ್ದೇ, ಅದಕ್ಕೋಸ್ಕರನೇ ಕಾರ್ಯಕಾರಣ ಭಾವ. ಇದುವರೆಗೂ ಸೃಷ್ಟಿ ಹೇಗಾಯಿತು ಅಂತಂದರು, ಪರಮಾತ್ಮನಿಂದ ಕಾರಣ, ಈ ಪ್ರಪಂಚ ಸೃಷ್ಟಿಯಾಯಿತು ಕಾರ್ಯ ಅಂತ. ಇಲ್ಲಿ ಕಾರ್ಯಕಾರಣ ಭಾವವನ್ನು ಈಶ್ವರೇಶಿತವ್ಯ, ಪರಮಾತ್ಮನಿಗೆ ಇನ್ನೊಂದು ಹೆಸರು ಈಶ್ವರ, ಸರ್ವಜ್ಞ, ಸರ್ವಶಕ್ತ, ಈಶ್ವರ, ಮೇಲ್ಗಡೆನೆ ಹೇಳಿದ್ರಲ್ಲ ಹಾಗೆ. ಇಲ್ಲಿ ಈಶ್ವರ ಅಂತಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ರಾಜನಿಗೂ ಕೂಡ ಈಶ್ವರ ಅಂತ ಕರೀತಾರೆ. ಯಾಕೆ? ಅವನು ಒಡೆಯ, ಮತ್ತು ಮಂತ್ರಶಕ್ತಿ, ಮತ್ತು ಅವನಿಗೆ ಭುಜಬಲ ಪ್ರತಿಯೊಂದು ಇರುತ್ತೆ. ಅವನಿಗೆ ಧೀರ, ವೀರ, ಶೂರ, ಅದಕ್ಕೆ ಅವನಿಗೆ ರಾಜ, ಅವನಿಗೂ ಕೂಡ ಈಶ್ವರ ಅಂತ ಕರೀತಾರೆ.
ಅವನೇನು ಸೃಷ್ಟಿ ಮಾಡೋದಿಲ್ಲ, ಆದರೆ ಪ್ರಜೆಗಳನ್ನು ಅವನು ಕಾಪಾಡಬೇಕು ಅನ್ನೋದಕ್ಕೋಸ್ಕರ. ಹಾಗೆ ಇಲ್ಲಿ ಈಶ್ವರ ಈಶಿತವ್ಯ, ಇಲ್ಲಿ ತವ್ಯ ಅಂತ ಬಂದರೆ ವಿಷಯ ಅಂತ ತಗೋಬೇಕು. ವಾಚ್ಯ ವಾಚಕ ವಾಚ್ಯ. ಇಲ್ಲಿ ಈಶ್ವರ ಅಂದರೆ ಪರಮಾತ್ಮ. ಇನ್ನು ಈಶಿತವ್ಯ ಆಬ್ಜೆಕ್ಟ್. ಮಣ್ಣು ಈಶ್ವರ, ಈಶಿತವ್ಯ ಮಡಿಕೆ ವಿಷಯ ತಗೋಬೇಕಾಗುತ್ತೆ. ಇಲ್ಲಿ ಈಶ್ವರೇಶಿತವ್ಯ, ಇಲ್ಲಿ ಒಡೆಯ ಅಂದರೆ ಈಶ್ವರ, ಅವನ ವಶದಲ್ಲಿರುವ ಎಂಬ ಸಂಬಂಧವನ್ನು ಪರಮಾರ್ಥ ದೃಷ್ಟಿಗೆ ಯಾವ ದೋಷವೂ ಅಂಟದಂತೆ ಹೇಳಿರುವುದನ್ನು ಇಲ್ಲಿ ಅಲ್ವಾ. ಹಾಗೆ ಪ್ರಪಂಚ ಈಗ ಪರಮಾತ್ಮನ ಬದಲು ನೀವು ಈಶ್ವರ ಅಂತ ಇಟ್ಕೊಳ್ರಿ. ಇನ್ನು ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಹಾಗೆ ಈಶ್ವರನು ಇನ್ನು ಈಶಿತವ್ಯ ಅಂದರೆ ವಿಷಯ, ಪ್ರಪಂಚ, ಚೇತನ ಅಚೇತನ ಅವಸ್ಥೆ, ಇವುಗಳನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಅದೇ ಅರ್ಥ ಬರುತ್ತೆ. ಹಾಗೆ ಸಂಬಂಧವನ್ನು ಪರಮಾರ್ಥ ದೃಷ್ಟಿಗೆ ಯಾವ ದೋಷವೂ ಅಂಟದಂತೆ ಹೇಳಿರುವುದನ್ನು ಜಿಜ್ಞಾಸುಗಳು, ವೇದಾಂತ ತತ್ವವನ್ನು ತಿಳಿಯಬೇಕೆಂಬ ಇಚ್ಛೆಯುಳ್ಳವರು ಅವರು ಇದೇ ಥರ ತಿಳ್ಕೋಬೇಕು. ಸೊ ಇಲ್ಲಿ ಈ ಸೃಷ್ಟಿಕ್ರಮವನ್ನು ಹೇಳ್ತಾ ಇರೋದು ಯಾಕೆ ಅಂತಂದರೆ ತತ್ವದಲ್ಲಿ ನಿಲ್ಲಕ್ಕೆ. ಆ ತತ್ವದಲ್ಲಿ ನಿಲ್ಲಕ್ಕೆ ಆಸಕ್ತಿ ಪಡೋರಿಗೆ, ಇಷ್ಟ ಇರೋರಿಗೆ ಏನಂತ ಕರೀತಾರೆ? ಜಿಜ್ಞಾಸುಗಳು, ಮುಮುಕ್ಷುಗಳು. ಆ ವೇದಾಂತ ತತ್ವ ನನ್ನ ನಿಜವಾದ ಸ್ವರೂಪ ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ಇಚ್ಛೆ ಉಳ್ಳವರು. ಇಚ್ಛೆ ಇರಬೇಕು, ಫಸ್ಟ್ ಎತ್ಕೊಂತಾನೆ, ಆಸೆ ಇರಬೇಕು. ಅವ್ರನ್ನ ಮುಮುಕ್ಷುಗಳು ಅಂತಾರೆ. ಮುಮುಕ್ಷುಗಳು ಅಂದ್ರೇನು? ಈ ಸಂಸಾರದ ಬಂಧನದಿಂದ ಬಿಡುಗಡೆಯಾಗಬೇಕು ಅಂತ ಇಚ್ಛೆ, ಆಸೆ, ಅದು ಆರ್ಡೆಂಟ್ ಜಿಜ್ಞಾಸು, ಅದು ಬೇಕಾಗುತ್ತೆ, ಲಕ್ಷ್ಯದಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ವ್ಯವಹಾರ ದೃಷ್ಟಿಯಿಂದ ಹೇಳ್ತಾ ಹೋಗ್ತಾರೆ. ಮೊದಲನೇದು ವ್ಯವಹಾರ ದೃಷ್ಟಿ. ಏನದು ವ್ಯವಹಾರ ದೃಷ್ಟಿ? ನಾವು ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಪರಮೇಶ್ವರನು ಎಲ್ಲರಿಗೂ ಪರಮಾತ್ಮನಾಗಿರ್ತಾನೆ. ಒಬ್ಬನೇ ಪರಮಾತ್ಮ, ನಮಗೆ ಬೇರೆ ನಿಮಗೆ ಬೇರೆ ಯಾರಿಗೂ ಇಲ್ಲ. ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ಗೆ ಒಬ್ಬನೇ ಪರಮಾತ್ಮ. ನಾವು ಹಿಂಗೆ ತಗೊಂಡ್ಬಿಟ್ರೆ ಒಂದು ಹುಲ್ಲು ಕಡ್ಡಿ ಕೂಡ ನಾವು ಬಿಟ್ಟಂಗಾಗೋದಿಲ್ಲ. ಹಾಗೆ ಹೇಗೆ ನಾವು 3 ಅವಸ್ಥೆಗಳನ್ನ ಪರೀಕ್ಷೆಗೆ ತಗೊಂಡ್ಬಿಟ್ರೆ ಮತ್ತೊಂದು ಪರೀಕ್ಷೆ ಮಾಡೋದಕ್ಕಿಲ್ಲವೋ, ಹಾಗೆ ನಾವು ಇನ್ಯಾವುದೇ ಇರೋದಿಲ್ಲ. ಪರಮಾರ್ಥ ದೃಷ್ಟಿಯಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಹಾಗೆ ವ್ಯವಹಾರ ದೃಷ್ಟಿಯಿಂದ ನೋಡುವಾಗ ಪರಮೇಶ್ವರನ ಎಲ್ಲರೂ ಒಡೆಯನಾದ ಪರಮಾತ್ಮನು ಮತ್ತು ಜಗತ್ತು ಮತ್ತೆ ಮತ್ತೆ ಹುಟ್ಟಿ ಸ್ವಲ್ಪ ಕಾಲ ಇದ್ದುಕೊಂಡು ಮತ್ತೆ ಅದು ಲಯವಾಗುತ್ತೆ. ಇದಕ್ಕೆ ಆವಾಗಲೇ ಹೇಳಿದ್ವಲ್ಲ, ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇರುತ್ತೆ. ಇವೇನು ನಿಜವಾಗ್ಲೂ ಆಗ್ತಾಯಿದೆ ಅಂತನಾ? ಅಲ್ಲ, ಏನಾದರೂ ಮಾಡಿ ನಮಗೆ ಆ ತತ್ವದಲ್ಲಿ ನಿಲ್ಲಿಸಬೇಕು ಅನ್ನೋದೇ ಮುಖ್ಯ. ಇನ್ನೊಂದು, ನಾನು ತತ್ವದಲ್ಲಿ ನಿಲ್ಲದೆ ಇದ್ದರೆ ಅವ್ರಿಗೇನು ಹೇಳ್ತಾರೋ ಎಲ್ಲವೂ ಸತ್ಯ. ಸೃಷ್ಟಿ ಸತ್ಯ, ಸ್ಥಿತಿ ಸತ್ಯ, ಲಯ ಸತ್ಯ, ಸ್ವರ್ಗ ನರಕಗಳು ಸತ್ಯ, ಲೋಕಗಳು ಸತ್ಯ, ಎಲ್ಲವೂ ಸತ್ಯ ಇರುತ್ತೆ. ಹಗ್ಗ ಕಾಣದೇ ಇದ್ದರೆ ಹಾವು ಸತ್ಯವಾಗಿರಲ್ವೇನೋ? ಹಾಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಶಾಸ್ತ್ರದಲ್ಲಿ ಹೇಳಿದೆ, ಬಿಡ, ಸೃಷ್ಟಿಯಾಗಿಲ್ಲ, ಏನೂ ಆಗಿಲ್ಲ, ಸ್ವೇಚ್ಛಾ ಪ್ರವೃತ್ತಿ ಕರ್ಕೊಂಡು ಹೋಗ್ಬಿಡುತ್ತಿದ್ದು, ಹುಷಾರಾಗಿರ್ಬೇಕು. ಅದಕ್ಕೆ ಒಬ್ಬರು ಇವರು ಯಾರು ಅದ್ವೈತವನ್ನು ಓದಿ ಅಧ್ವಾನವಾಗಿ ಉದ್ದದ ಮರವನ್ನು ಏರಿ ಜಾರಿ ಬಿದ್ದು ಸತ್ತಂತೆ ಸರ್ವಜ್ಞ ಅಂತ ಸರ್ವಜ್ಞನ ವಚನದಲ್ಲಿ ಇದೆಯಂತೆ. ಹೀಗಾಗ್ಬಿಡುತ್ತೆ ಅದ್ವೈತ ತತ್ವ. ಅದಕ್ಕೆ ಯಾರಿಗೆ ಸಿಕ್ಕಿದ್ರೆ ಅವ್ರು ಹೇಳಬಾರ್ದು ಅಂತಾರೆ. ಅದಕ್ಕೆ ಸರಿಯಾದ ಯೋಗ್ಯತೆ ಇರೋರು ಹೇಳಬೇಕು. ಇವೆಲ್ಲ ತಿಳ್ಕೊಂಬಿಟ್ಟು ಬಿಡೋ, ಸ್ವರ್ಗ ಇಲ್ಲ, ನರಕ ಇಲ್ಲ, ಏನಿಲ್ಲ, ಹಾಗೆ ಹೀಗೆ ಅಂದ್ಕೊಂಡ್ಬಿಟ್ಟು ಹೆಂಗೆ ಸಿಕ್ಕಿದ್ರೆ ಹಂಗೆ ಮಾಡ್ದಂಗೆ ಆಗ್ಬಿಡುತ್ತೆ. ಅಂದರೆ
ಅಲ್ಲಿ ಸಂಸಾರಿಗಳಾದ ಜೀವರುಗಳಿಗೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಅದು ಅಲ್ವಾ ನಮಗೆ ಮುಂದೆ ಫಲ ಕೊಡುತ್ತೆ. ಸೊ ಮತ್ತೆ ಶುರುವಾಯಿತು. ಎದ್ದಿದ ತಕ್ಷಣ, ಹುಟ್ಟಿದ ತಕ್ಷಣ, ಮತ್ತು ಪ್ರಪಂಚ ಸೃಷ್ಟಿಯಾದ ತಕ್ಷಣ ಈ ಮೂರರಲ್ಲೂ ಕೂಡ ಒಂದೇ. ನಾವಿದನ್ನು ಆಗೋವರೆಗೆ ಏನು ಕಾಯ್ಕೋಬೇಕಾಗಿಲ್ಲ. ಸ್ವಾಮಿ ಪ್ರಪಂಚ ಸೃಷ್ಟಿಯಾಗಿ ಲಯ ಆಗಿ ಅದು ಇದ್ದುಕೊಂಡು ಲಯ ಆಗೋವರೆಗೂ ಕಾಯ್ಕೋಬೇಕಾ? ಏನೂ ಬೇಡ. ಬೆಳಗ್ಗೆ ಕಣ್ಣು ಬಿಟ್ಟರೆ ಸೃಷ್ಟಿ ಆಯಿತು, ಕನಸು ಬಿತ್ತು, ಅದು ಹಾಗೆ ಮೇಂಟೆನೆನ್ಸ್ ಅಲ್ಲೇ ಏನಾಯಿತು, ಮೇಂಟೈನ್ ಆಯಿತು. ಅದೇ ಥರನೇ ಅಲ್ಲೂ ನಿದ್ದೆಗೆ ಹೋದರೆ ಲಯ ಆಯಿತು. ಏನಪ್ಪ ಎಚ್ಚರ ಕನಸು ನಿದ್ದೆನಲ್ಲಿ ಇದು ಮುಗಿದೋಯ್ತು, ಹೇಗೆ ಅಷ್ಟೇ ಮುಗಿದೋಯ್ತು. ಹುಟ್ಟಿದ್ದು ಇದ್ದಿದ್ದು ಲಯ ಎಲ್ಲವೂ ಕೂಡ ನಾವು ಈ ಅವಸ್ಥಾತ್ರಯ ವಿಚಾರದಿಂದ ಓರೆಗಲ್ಲಿ ಇಟ್ಟು ನೋಡ್ಕೊಂಡ್ಬಿಡ್ಬೋದು. ಯಾವುದೇ ಕೇಳಲಿ ಎಲ್ಲ ಇದಕ್ಕಿಟ್ಟು ನೋಡ್ಬಿಡ್ರಿ, ಮುಗಿದೋಯ್ತು. ಸೃಷ್ಟಿ ಸ್ಥಿತಿ ಲಯ ಮತ್ತು ಪುನರ್ಜನ್ಮ. ಮತ್ತು ಈ ಜನ್ಮ ಉಂಟಾ? ಇದಕ್ಕೇನು ಎಕ್ಸಾಂಪಲ್ ಕೊಡ್ತೀರಾ ಪುನರ್ಜನ್ಮಕ್ಕೆ ಅವಸ್ಥಾತ್ರಯದಲ್ಲಿ ಯಾರಾದರೂ? ಕನಸು ಸರ್, ಹಾಂ, ಕನಸು ಕನಸು ಅಷ್ಟೇ. ಕನಸಿನಲ್ಲಿ ಒಂದು ದಿನಕ್ಕೆ 5 ಕನಸು ಬಿದ್ದರೆ 5 ಶರೀರಗಳು. ನಮ್ಮ ಅಪ್ಪಂದೇನು ಹೋಗ್ಬೇಕು. ಎಷ್ಟು ಶರೀರಗಳು ಬೇಕಾದರೂ ತಗೊಳ್ರಿ, ಮಜಾ ಮಾಡ್ರಿ. ಆದರೂ ನೋಡ್ರಿ, ಆಯಾ ಶರೀರ ಆದಾಗ ಅದೇ ಸತ್ಯವಾಗಿರುತ್ತೆ. ಮತ್ತಿನ್ನೇನು ಬೇಕು ಇದಕ್ಕಿಂತ? ಈ ಒಂದೇ ಶರೀರ ಇಟ್ಕೊಂಡು ಏನು ಆಡಬೇಕೇನು ನಾನು? ಹಾಗೆ. ಸೊ ಈಗೇನಾದರೂ ಹೆಂಡತಿ ಮಕ್ಕಳು ಅವರು ಇವರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾರಾದರೂ ಬಡ್ಕೊತ ಇದ್ದರೆ ನನಗೆ ನಗೊಂಗಾಗತ್ತೆ. ಯಾರಿಗೆ ಅಳಬೇಕಪ್ಪ? ಈಗ ಕನಸಿನಲ್ಲಿ ಎಷ್ಟು ಜನ ಹೆಂಡತಿ ಮಕ್ಕಳು ಅವರು ಇವರು ಸತ್ತೋಗಿದ್ದಾರೆ, ಬಂದಿದ್ದಾರೆ, ನಾನು ಸತ್ತೋಗಿ ಎಲ್ಲ ಆಗಿದೆ. ಯಾರಿಗೆ ಅಳಬೇಕು? ಹೋಗಲಿ, ಇಲ್ಲಿವರೆಗೂ ನನಗೆ ಎಷ್ಟು ಜನ್ಮಗಳಾಗಿದೆಯೋ, ಯಾವ ಹೆಂಡ್ತಿಗಳ್ಳಿ, ಯಾವ ಮಕ್ಕಳಿಗಳ್ಳಿ, ಏನು ಯಾರ ಮಕ್ಕಳಿಗೆ ಏನು ಮಾಡಲಿ ನೋಡ್ರಿ ಅಲ್ವಾ? ಹೀಗೆ ನಾವು ಚಿಂತನೆ ಮಾಡಬೇಕು. ಇದು ಮಾಡಿದಾಗ ನಮಗೆ ವೈರಾಗ್ಯ. ನಮ್ಮಪ್ಪ ಅಂದ್ಕೊಂಡಂಗೆ ಪೂರ್ತಿ ಮಾಡೋಕ್ಕಾಗಲಿಲ್ಲ, ನಮ್ಮ ತಾತ ಮಾಡಲಿಲ್ಲ, ನಮ್ಮ ಮುತ್ತಾತ ಮಾಡಲಿಲ್ಲ, ನಾನೂ ಮಾಡಲಿಲ್ಲ, ನನ್ನ ಮಕ್ಕಳೂ ಮಾಡಲಿಲ್ಲ, ನನ್ನ ಮೊಮ್ಮಕ್ಕಳೂ ಮಾಡೋದಿಲ್ಲ, ಮುಂದಕ್ಕೂ ಮಾಡಲ್ಲ, ಹಿಂದೇನೂ ಮಾಡಲ್ಲ. ಎಷ್ಟು ಮಾಡಿದ್ರೂ ಇದು ಇರೋದೇ. ಯಾಕೆ ಹೇಳ್ರಿ? ಬೆಟ್ಟಕ್ಕೆ ಕಲ್ಲೆತ್ತಾಕೋದು ಯಾವಾಗ ನಿಲ್ಲಿಸ್ಬೋದು? ನೀವು ಬೆಟ್ಟಕ್ಕೆ ಕಲ್ಲೆತ್ತಾಕ್ತಾ ಇದ್ದರೆ ಯಾವಾಗ ಅದು ಕೊನೆ ಆಗುತ್ತೆ? ಕೊನೆ ಆಗದೇ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಫಸ್ಟ್ ನಾನು ಯಾಕೆ ಬಂದಿದ್ದೀನಿ, ನಿಜವಾದ ಕರ್ತವ್ಯ ಏನು ಅಂತ ಫಸ್ಟ್ ನಾವು ತಿಳ್ಕೊಂಬಿಟ್ರೆ ಆಮೇಲೆ ಒಂದು ದಿನ ವ್ಯರ್ಥ ಮಾಡೋದಕ್ಕೆ ಇಷ್ಟಪಡೋಲ್ಲ. ನಮಗೆ ಫಸ್ಟ್ ಕನ್ವಿನ್ಸ್ ಆಗಬೇಕು, ಇದನ್ನೇ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಆಗಬೇಕು ನೋಡ್ರಿ. ಚೆನ್ನಾಗಿ ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಸೊ ಅಲ್ಲಿಗೆ ಶುರುವಾಯಿತು. ಹುಟ್ಟಿದ ತಕ್ಷಣ ಏನು, ಕಣ್ಣು ಬಿಟ್ಟಿದ ತಕ್ಷಣ ಇನ್ನು ಹುಟ್ಟೋದವರೆಗೂ ಏನು ಹೋಗೋದು ಬೇಡಿ, ಇಲ್ಲೇ ನೋಡ್ಕೋಬೋದು. ಬೆಳಗ್ಗೆ ಹೇಳ್ತೀನಿ, ಎದ್ದಿದ ತಕ್ಷಣ ಕರ್ತೃತ್ವ ಭರ್ತೃತ್ವ. ಮಲ್ಕೊಂಡಿದ್ದಾಗಿಲ್ಲ. ಇಷ್ಟು ಸಾರಿ ದಿನ ನೀವು ಮಧ್ಯಾಹ್ನ ಮಲಗಿರಿ ಇರಲ್ಲ, ರಾತ್ರಿ ಮಲಗಿರಿ, ಪ್ರತಿದಿನ ಇದೆ. ಎದ್ದಿದ ತಕ್ಷಣ ಬದುಕಂತ ಕರ್ತೃತ್ವ ಭರ್ತೃತ್ವ ಬಂದ್ಬಿಡುತ್ತೆ. ಕರ್ತೃತ್ವ ಭರ್ತೃತ್ವ ಅಂದರೆ ಮತ್ತೆ ಶುರುವಾಯ್ತು ಸಂಸಾರ ಅಲ್ವಾ? ಹಾಗೆ. ಸೊ ಅಲ್ಲಿಗೇನಾಯಿತು, ಅವರವರ ಕರ್ಮಕ್ಕೆ ಅನುಸಾರವಾಗಿ ಪ್ರಾರಬ್ಧ ಕರ್ಮ ಬಿಡುತ್ತೆ ನಮ್ಮನ್ನು. ಆ ಪ್ರಾರಬ್ಧ ಕರ್ಮದಲ್ಲಿ ಹಿಂದೆ ನಾನೇನು ಮಾಡಿದ್ನೋ ಮಾಡುವಾಗ ನಕ್ಕೊಂಡು ಮಾಡಿದೆ ನೋಡು, ಈಗ ಅರ್ಥ ಅನುಭವಿಸೋ ಅಂತ ಹೇಳುತ್ತದೆ. ಆ ಕರ್ಮಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಸುಖ ದುಃಖಗಳನ್ನ ಅನುಭವಿಸ್ತೀವಿ. ಅಷ್ಟು ಮಾಡಿದ್ರು ಮತ್ತೆ ತಿರ್ಗಾ ಇಲ್ಲಿ ನಾವು ಧರ್ಮ ಅಧರ್ಮಗಳನ್ನ ಮಾಡಿ ತಿರ್ಗಾ ಅದೇ ಕೊಳಕನ್ನೇ ಮೆತ್ಕೊತಾ ಇರ್ತೀವಿ. ಅನ್ಲೆಸ್ ವಿ ಡೂ ಇಟ್ ಇನ್ ಕರ್ಮಯೋಗ, ಅದಷ್ಟು ಕರೆಕ್ಟಾಗಿ ಕರ್ಮಯೋಗದಲ್ಲಿ ಅಥವಾ ನಿತ್ಯ ಕರ್ಮಗಳನ್ನು ಮಾಡೋದರಿಂದ ಅಥವಾ ಯಾವುದೇ ಕೆಲಸ ಮಾಡಲಿ ಕರ್ಮಯೋಗ ರೂಪದಲ್ಲಿ ಮಾಡ್ತು ಅಂದರೆ ಆಗಾಮಿ ಕರ್ಮ ತಪ್ಪಿಸ್ಕೊಂಡ್ಬಿಡ್ಬೋದು. ಪ್ರಾರಬ್ಧ ಹೇಗೋ ಮಾಡ್ಕೊಂಡ್ಬಿಡ್ತೀವಿ, ಇನ್ನು ಸಂಚಿತ ಕರ್ಮ ಹೆಂಗೆ ಹೋಗುತ್ತೆ?
ಅಲ್ಲಿ ಪ್ರಶ್ನೆ ಉಳ್ಕೊಳ್ಳುತ್ತೆ. ಸಂಚಿತ ಕರ್ಮನ ಎಷ್ಟು ಅಂತ ಆ ಸ್ವಾಮಿ ಅವನ್ನೆಲ್ಲ ಒಂದೊಂದೇ ಎಕ್ಸಾಸ್ಟ್ ಮಾಡ್ತೀನಿ. ನಿನ್ನ ತಲೆ ಎಷ್ಟಿದೆ ಗೊತ್ತದ ನಿನಗೆ? ಒಂದೊಂದೇ ಎಕ್ಸಾಸ್ಟ್ ಮಾಡ್ತೀನಿ ಅಂತಂದರೆ ಆಗದೆ ಇರೋ ಕೆಲಸ. ಹಾಗೆ ಮತ್ತೇನು ಮಾಡಬೇಕು? ಹಗ್ಗ ಕಂಡ್ರೆ ಆಯ್ತಪ್ಪ. ಹಾವು ಯಾವತ್ತೂ ಇಲ್ಲ, ಪ್ರಪಂಚವೇ ಇಲ್ಲ, ನೀನು ಸೃಷ್ಟಿಗೆ ಆಗಿಲ್ಲ. ಅದನ್ನೇ ಹೇಳೋದಕ್ಕೆ ಇಷ್ಟೊತ್ತು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸೃಷ್ಟಿ ಆಗಿದೆಯಾ? ಎಲ್ಲ ಅಂತೆ ಕಂತೆ. ಹಾಗೆ ಏನು ಅಷ್ಟು ಸುಲಭ ಅಲ್ಲ. ನಾನು ಹಗ್ಗನ ಕಾಣಲಿಲ್ವಾ ಹಾವಿನ ಭಯ ಹೋಗೋದಿಲ್ಲ. ಆತ್ಮನ ಸಾಧನೆ ಮಾಡಿ ಕಂಡುಕೊಂಡ್ಲಿಲ್ವಾ ಅಪ್ರಾಣೆಗೂ ಬಿಡೋದಿಲ್ಲ. ಹೀಗೆ ಅದೇ ಹೇಳಿದ್ನಲ್ಲ, ರವಿಯವರು ಅಂತ, ರವಿಮೂರ್ತಿಯವರು ಅಂತ, ಅವರು ನಾನು ಕಂಡ್ಕೊಂಡ್ಬಿಟ್ಟಿದ್ದೆ, ನನಗಾಗ್ಬಿಟ್ಟಿದೆ. ಅವರು ಭಗವದ್ಗೀತೆಯನ್ನು ಒಂದು ಸಾರಿನೂ ಓದಿಲ್ಲ, ಯಾವ ಪುಸ್ತಕನೂ ಪೂರ್ತಿ ಒಂದು ಸಾರಿನೂ ಓದಿಲ್ಲ, ಪರಮಾರ್ಥ ಚಿಂತಾಮಣಿನೇ ಓದಿಲ್ಲ. ಹಾಗೆ ಅವರು ಹೇಳಿದ್ದಾರೆ, ಅವಸ್ಥಾತ್ರ ವಿಚಾರ ಕೇಳಿದ್ದಾರೆ, ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನು ಕೆಲವು ಟೆಸ್ಟ್ಗಳು ಹೇಳಿದೆ, ನೀವು ಸ್ಮಶಾನಕ್ಕೆ ಹೋಗಿ ನೀವೊಬ್ಬರೇ ಮಲ್ಕೊಂಡಿರ್ಬೇಕು ಸರ್, ಭಯಪಡಬಾರ್ದು ಅಂತ. ಅವೆಲ್ಲ ಏನು ಟೆಸ್ಟ್ ಅದು ಅಂತ. ಹಿಂಗೆ ಟೆಸ್ಟ್ಗಳಿಗೆ ಮಾತ್ರ ಇವ್ರು ರೆಡಿ ಇಲ್ಲ. ಈಗ ಅಭಯ ಸ್ವರೂಪ ಅಂತ ಕಂಡಾದಮೇಲೆ ನಿಮ್ಮದು ಸುಮ್ಮನೆ ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅಂದರೆ ಥಿಯರಿ ಆಯ್ತು, ಅಲ್ಲಿಗೆ ಪ್ರಾಕ್ಟಿಕಲಾಗಿ ಪರೀಕ್ಷೆ ಮಾಡಿರಿ ನೀವು ಅಂತ. ಒಳಗಡೆ ಕಾಮಕ್ರೋಧ ಲೋಭ ಮೋಹ ಮನಸ್ಸುಗಳು ಇರ್ಬೋದು ಅಂತ ಇದ್ದಿದ್ದ ತಕ್ಷಣ ಅದು ನಾನು ಸಾಕ್ಷಿಯಿಂದ ಸುಮ್ಮನೆ ಅದನ್ನು ನೋಡ್ತಾ ಇದ್ದೀನಿ, ಅದು ಬೇರೆ, ನಾನು ಬೇರೆ. ಹೀಗೆ ಹಂಗೆ ಆಟ ಆಡೋಕ್ಕಾಗತ್ತಾ ಇವು? ಅಲ್ಲಿಗೆ ಪರಮಾರ್ಥ ಬೇರೆ, ವ್ಯವಹಾರ ಬೇರೆ. ಮತ್ತು ಅಷ್ಟಿದ್ದಿದ್ದರೆ ಸ್ಥಿತಪ್ರಜ್ಞನ ಲಕ್ಷಣಗಳು ಯಾಕೆ ಹೇಳಬೇಕಾಯ್ತು? ಮುಕ್ತನಾದವನು ಹೇಗೆ ನಡ್ಕೊತಾನೆ ಅನ್ನೋದು. ಅವನು ನಡ್ಕೊಳ್ಳೋದು ಈ ಥರ ಆದರೆ ಯಾರನ್ನಾದರೂ ಮುಕ್ತರು ಅಂತ ಕರೀತಾರ? ಭಯ ಇದೆ, ಎಲ್ಲನೂ ಇದೆ, ಸೋಂಬೇರಿಗಳು ಅಂತ ಬೇರೆ ಹೇಳ್ಕೊತಾರೆ. ಮುಕ್ತನಾದವನು ಸೋಂಬೇರಿಯಾಗಿರ್ತಾನೆ. ಅವನು ಸಾಧನೆ ಮಾಡೋ ಹಂತದಲ್ಲೇ ಅವನು ತತ್ವಗುಣದಲ್ಲಿದ್ದು ಶುದ್ಧ ತತ್ವಕ್ಕೆ ಹೋಗ್ಬಿಟ್ಟಿರ್ತಾನೆ, ಅಥವಾ ಗುಣಾತೀತನಾಗಿರ್ತಾನೆ. ಎರಡೂ ಒಂದೇ. ಶುದ್ಧ ತತ್ವಕ್ಕೆ ಹೋಗಿದ್ದಾನೆ ಅಥವಾ ಗುಣಾತೀತನಾಗಿದ್ದಾನೆ ಅಂದರೂ ಒಂದೇ. ಮುಕ್ತ ಆದಮೇಲೆ ಅವನ ಮತ್ತೆ ಎಲ್ಲ ತುಂಬ ಅವನ ಮನಸ್ಸು ಕೋಮಲವಾಗಿರುತ್ತೆ, ಹಣ್ಣಿದ್ದಂಗಿರುತ್ತೆ, ಫ್ಲೆಕ್ಸ್, ಎಲ್ಲ ಸಿಚುವೇಶನ್ಗೂ ಅಡ್ಜಸ್ಟ್ ಆಗುವಂಥದ್ದು. ಅವನಿಗೆ ಇದೇ ಬೇಕು, ಹೀಗೆ ಬೇಕು ಅಂತ ಯಾವತ್ತೂ ಇಲ್ಲ. ಹೇಗೆ ಅದೇ ಎಲ್ಲಿ ಮುಕ್ತರಾಗೋದು? ನನ್ನ ಮೊಮ್ಮಗಳು ಚೆನ್ನಾಗಿ ಆನ್ಸರ್ ಮಾಡಬೇಕಪ್ಪ, ಅವಳು ಮುಕ್ತರು ಅಂತ ಹೇಳೋಕ್ಕೆ ಬರುತ್ತಾ? ಹಾಗಲ್ಲ, ಅರ್ಥ ಅಲ್ಲ. ಆದ್ದರಿಂದ ನಾನು ಚೆನ್ನಾಗಿ ವಿಚಾರ ಮಾಡ್ತಾಯಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ, ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ರೆ ಸಾಧನೆ ಮಾಡೋಕ್ಕೆ ಬಿಡೋದಿಲ್ಲ. ಯಾಕೆ ಮಾಡಬೇಕು? ನಾನು ಮುಕ್ತನಾಗ್ಬಿಟ್ಟಿದ್ದೀನಿ. ನಂಬ್ತಿರೋ ಬಿಡ್ತಿರೋ ಒಬ್ಬರು ಗುರುಗಳು ಮುಕ್ತರಾಗ್ಬಿಟ್ಟಿದ್ದಾರೆ, ಅವರು 300-400 ಜನ ಶಿಷ್ಯರು ಮುಕ್ತರಾಗ್ಬಿಟ್ಟಿದ್ದಾರೆ. ಅವ್ರನ್ನ ಕೇಳ್ರಿ, ಸಾಧನೆ ಏನು ಮಾಡ್ತೀರಾ ನೀವು ಅಂದರೆ, ಸಾಧನೆ ಮಾಡೋನು ಇದ್ರೆ ಅಲ್ವಾ? ಆನ್ಸರ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತ ನಡ್ಕೊಳ್ಳೋ ರೀತಿ ನೋಡ್ರಿ ನೀವು ಅವ್ರನ್ನ. ಏನು ರೀ ಅಂತಂದರೆ, ಸಾಕ್ಷಿಯಾಗಿ ಹಿಂದೆಗಡೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಅಷ್ಟೇ. ಕೆಟ್ಟದ್ದು ಮಾಡ್ತಾಯಿದ್ರು ಅಷ್ಟೇ. ನಾನು ಹೇಳಿದ್ರೆ ವೀರಪ್ಪನು ಹಾಗೆ ಮಾಡ್ತಾನಪ್ಪ, ಅವನು ಕಳ್ತನ ಮಾಡ್ತಾನೆ, ಕೊಲೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ನಾನು ಮಾಡ್ತಾ ಇಲ್ಲ, ಆತ್ಮ ಮಾಡ್ತಾ ಇಲ್ಲ, ಸಾಕ್ಷಿಯಾಗಿ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ. ಐ ಆಮ್ ವಿಟ್ನೆಸಿಂಗ್ ಪ್ರಿನ್ಸಿಪಲ್. ಇದೊಂಥರ ನಗು ಬಂದಂಗಿಲ್ಲ? ತತ್ವದಲ್ಲಿ ನಿಲ್ಲದೆ ಸುಮ್ಮನೆ ಮಾತಾಡಿಬಿಟ್ರೆ ಆಗ್ಬಿಡುತ್ತೆ. ಆ ತತ್ವದಲ್ಲಿ ನಿಂತವನೇನಾದರೂ ಈ ಥರ ತಪ್ಪು ಕೆಲಸಗಳು ಮಾಡೋಕ್ಕಾದರೂ ಬರುತ್ತಾ? ನಿಜವಾಗಿ ಬರಂಗಿದ್ದರೆ ಅವನ ಅಂತಃಕರಣ ಶುದ್ಧಿ ಆಗಿರಲ್ಲ. ಯಾವಾಗ ಶುದ್ಧಿ ಆಗಿರೋದಲ್ವ, ಮನಸ್ಸು ಆತ್ಮನಷ್ಟು ಶುದ್ಧವಾಗಬೇಕು. ಶುದ್ಧಿ ಆಯಿತು ಅಂದರೆ ನಿಮಗೆ ಬೇಡ ಅಂದರೆ ನಿಮ್ಮ ಕಾಲಿಗೆ ಬಂದು ಮೋಕ್ಷ ಬೀಳುತ್ತೆ ಅಂತ ಸ್ವಾಮಿಗಳು ಹೇಳ್ತಾ ಇರ್ತಾರೆ. ಹೀಗೆಲ್ಲ ಇರುತ್ತೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಅಲ್ಲಿ ನೋಡ್ರಿ,
ಮುಕ್ತರಾಗಲಿಲ್ವಾ, ತಿಳ್ಕೊಂಡಿಲ್ವಾ, ಶುರುವಾಯಿತು. ಸೃಷ್ಟಿ ಸ್ಥಿತಿ ಲಯ. ಬೆಳಗ್ಗೆ ಹೇಳ್ತೀವಿ, ಕಾಣಿಸ್ಕೋಗ್ತೀವಿ, ಸ್ಥಿತಿ ಮಲ್ಕೊತೀವಿ, ಲಯ ಮುಗಿದು ಹೋಯ್ತು. ಇನ್ನೇನು ಬೇಕು? ಆ ಕರ್ಮಕ್ಕೆ ಅನುಗುಣವಾಗಿ ಬೀಜದಿಂದ ಮೊಳಕೆ ಉಂಟಾಗಿ ಅದು ಮರವಾದ ಮೇಲೆ ಬಿದ್ದು ಹೋಗುತ್ತೆ. ಮರ, ನೀವೊಂದು ಬೀಜ ಹಾಕ್ತೀರಾ, ಮರ ಆಗುತ್ತೆ. ಆ ಮರ ಬೇಕಾದಷ್ಟು ಬೀಜಗಳನ್ನ ಹರಡುತ್ತೆ, ಕೊಡುತ್ತೆ. ವಯಸ್ಸಾದ ಮೇಲೆ ಅದು ಬಿದ್ದು ಹೋಗುತ್ತೆ. ಸೃಷ್ಟಿ ಆಯಿತು, ಇತ್ತು, ಸೃಷ್ಟಿ ಸ್ಥಿತಿ ಆಯಿತು, ಲಯ ಆಯಿತು. ಅಷ್ಟೇ. ಲಯ ಆಗುವಾಗ ಏನಾಯಿತು? ಅದು ಬೇಕಾದಷ್ಟು ಬೀಜಗಳು ಕೊಡ್ತು, ಸತ್ತು. ಈಗ ಆ ಬೀಜಗಳು ದೊಡ್ಡದಾಯಿತು, ಮರ ಆಯಿತು. ಇದು ಹೀಗೆ ಸೈಕಲ್ ಆಗ್ತಾ ಇರುತ್ತೆ. ಆದ್ದರಿಂದ ಹುಟ್ಟು ಹೊಂದುಗಳನ್ನು ಕೊಡುತ್ತಿರುವನು. ಹೀಗೆ ಸಂಸಾರವು ಯಾವಾಗ ಶುರುವಾಯಿತು ಸ್ವಾಮಿ? ಸಂಸಾರವು ಅನಂತ ನೈಸರ್ಗಿಕ. ಯಾವಾಗಾಯಿತೋ, ಎಲ್ಲ ಆಯಿತೋ, ಹೇಗೆ ಶುರುವಾಯಿತೋ ಯಾರಿಗೂ ಗೊತ್ತಿಲ್ಲ. ಹಾಗೆ ಆದ್ದರಿಂದ ಈಶ್ವರನು ಜೀವರ ಕರ್ಮಗಳಿಗೆ ಅನುಸಾರವಾಗಿ ಅವರಿಗೆ ಬೇರೆ ಬೇರೆ ಜನ್ಮಗಳನ್ನು, ಭೋಗಕ್ಕೆ ತಕ್ಕ ಶರೀರಗಳನ್ನು, ಭೋಗ ಸ್ಥಾನಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಆ ಈಶ್ವರ, ಇಲ್ಲಿ ಈಶ್ವರ ಅಂತಂದರೆ ಕರ್ಮಾಧ್ಯಕ್ಷ, ಕರ್ಮಗಳಿಗೆ ಫಲ ಕೊಡೋಣ ಅಂತ ನಾವು ತಗೋಬೇಕಾಗುತ್ತೆ. ಕೆಲವು ಸಾರಿ ಈಶ್ವರ ಅಂದರೆ ಪರಮಾತ್ಮನಿಗೆ ಹೇಳ್ತಾರೆ, ಹೀಗೆಲ್ಲ ಇರುತ್ತೆ. ಮತ್ತು ಇಲ್ಲಿ ಈಶ್ವರ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಈಶ್ವರ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಹಾಗೆ ಒಟ್ಟು ಆ ಈಶ್ವರ ಅನ್ನೋ ಒಂದು ವರ್ಡ್ ಇದೆ. ಹಾಗೆ ಪಾತಂಜಲ ಇದರಲ್ಲಿ ಯಮನಿಯಮಗಳಲ್ಲಿ ಈಶ್ವರಾರ್ಪಣ ಬುದ್ಧಿ. ಅಲ್ಲಿ ಈಶ್ವರ ಅಂತಂದರೆ ಆ ಪಾರ್ವತಿ ಗಂಡ ಈಶ್ವರ ಅಂತ ಅಲ್ಲ, ಅಲ್ಲಿ ಪರಮಾತ್ಮ ಅಂತ. ನೀವೇನೇ ಕೆಲಸ ಮಾಡಿದ್ರು ಅದು ಈಶ್ವರನಿಗೆ, ಪರಮಾತ್ಮನಿಗೆ ಅರ್ಪಿಸಿ ಅಂತ. ಹಾಗೆ ಅವರ ಹೆಸರು ಹೇಳಿದ ತಕ್ಷಣ ಎಲ್ಲಿ ಅಂತ ನೋಡ್ಕೋಬೇಕು. ಈಗ ಸೃಷ್ಟಿ ಲಯ ಅಂದಿದ ತಕ್ಷಣ ಪಾರ್ವತಿ ಗಂಡ ಈಶ್ವರನ ಇಟ್ಕೋಬೇಕು ನಾವು. ಹಾಗೆ ಸೊ ಹೀಗೆ ಅಲ್ಲಿಗೆ ಈಶ್ವರ ಅಂದರೆ ಹೆಸರು, ನಾಮ. ಪಾರ್ವತಿ ಗಂಡ ಅಂತಂದರೆ ರೂಪ, ನಾಮ ರೂಪ. ಈ ಎರಡು ಬಂತು ಅಂದರೆ ಕ್ರಿಯೆ ತಾನಾಗಿಬಿಡುತ್ತೆ. ನಾಮರೂಪ ಕ್ರಿಯೆ, ಕರ್ತೃತ್ವ ಭೋಕ್ತೃತ್ವ ಶುರುವಾಗುತ್ತೆ. ಹಾಗೆ ಸೊ ಅದನ್ನೇ ಹೇಳೋದು. ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ. ಈಶ್ವರನು ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವರವರಿಗೆ ಬೇರೆ ಜನ್ಮಗಳನ್ನು, ಭೋಗಕ್ಕೆ ತಕ್ಕ ಶರೀರಗಳನ್ನು, ಭೋಗ ಸ್ಥಾನಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾನೆ. ಈ ಕರ್ಮ ಥಿಯರಿ ಹೇಗಿದೆ ಅಂತಂದರೆ, ನನಗೆ ಹೆಂಡತಿಯಾಗಿದ್ದರೆ ಆ ಹೆಂಡತಿಯಿಂದ ಎಷ್ಟು ಸುಖ ಪಡಬೇಕು, ಎಷ್ಟು ದುಃಖ ಪಡಬೇಕು ಫಿಕ್ಸ್ಡ್ ಮೊದಲೇ. ಅಷ್ಟು ನನ್ನ ತಮ್ಮಂದರು, ಇನ್ನು ನಮ್ಮ ತಂದೆ ತಾಯಿಗಳು, ಅವರು ನಮ್ಮಿಂದ ಏನು ಸುಖ ಪಡಬೇಕು ಅಥವಾ ಅವರಿಂದ ನಮ್ಮಿಂದ ಏನು ದುಃಖ ಪಡಬೇಕು ಅಥವಾ ಅವರಿಂದ ನಾವೇನು ಸುಖ ಪಡಬೇಕು, ಅವರಿಂದ ನಾವೇನು ದುಃಖ ಪಡಬೇಕು. ಇಟ್ಸ್ ಫಿಕ್ಸ್ಡ್. ಮನೆ ಇದು ಮಾಡ್ತೀವಿ, ಅಷ್ಟು ಬೇಡ. ಸ್ಕೂಟ್ನಲ್ಲಿ ಹೋಗ್ತಾ ಇರ್ತೀರ, ಯಾವನ ಕುಡ್ಕೊಂಡು ಬಂದವನು, ನೀವು ಕರೆಕ್ಟಾಗಿ ಹೋಗ್ತಾ ಇರ್ತೀರ, ಅಕಸ್ಮಾತ್ ಏನೋ ಮಿಸ್ಟೇಕ್ ಆಗ್ಬೋದು. ಅವಾಗ ಅವನು ತಲೆಗಿಲಿ ಇದೆಯೇನೋ, ಸರಿಯಾಗಿ ನೋಡ್ಕೊಂಡು ಹೋಗೋ ಅಂತಾನೆ. ಇದು ಪ್ರಾರಬ್ಧ ಕರ್ಮ. ನಾವು ಯಾರಿಗೂ ಅಂದಿದ್ವೋ ಅವನಿವಾಗ ಯಾವುದೋ ರೂಪದಲ್ಲಿ ನಮ್ಗೆ ಅಂತ ಇದ್ದಾನೆ ಅಷ್ಟೇ. ಅದಕ್ಕೆ ನಾವೇನು ಮಾಡ್ಕೋಬೇಕು? ಇದೆಲ್ಲ ಪ್ರಾರಬ್ಧ ಕರ್ಮ, ಅನುಭವಿಸ್ಬೇಕು ಅಂತಿತ್ತು. ನೋಡ್ರಿ, ಆಯಾ ಸಂದರ್ಭಗಳು ಬಂದರೆ ಮನೆಯಲ್ಲಿ ಒಬ್ಬ ಕೆಲಸದವಳಿದ್ದರೆ ಅವಳಿಂದ ಏನು ನಮಗೆ ಸಹಾಯ ಆಗುತ್ತೆ ಅಥವಾ ಅವಳಿಂದ ಏನು ಕಳ್ತನ ಆಗುತ್ತೆ, ಏನು ಬೇಕಾದ್ರೆ ಆಗಿ. ಇವು ಅಷ್ಟೇ.
ಪ್ರಾರಬ್ಧ. ಯಾರು ತಪ್ಪಿಸ್ಕೊಳಕ್ಕೆ ಬರೋದು. ಬೀದಿಲಿ ಹೋಗ್ತಾ ಇದ್ದರೆ ಒಬ್ಬ ಬೈದರು, ಅದು ಅಷ್ಟೇ ಪ್ರಾರಬ್ಧ. ಹೀಗೆ ಪ್ರತಿಯೊಂದು ಮೂಮೆಂಟ್ಸ್ನಲ್ಲೂ ಅದು ಫಿಕ್ಸ್ಡ್ ಆಗಿಬಿಟ್ಟಿರುತ್ತೆ. ಯಾರು ತಪ್ಪಿಸ್ಕೊಳಕ್ಕಾಗುತ್ತೆ? ಹೇಗಿರುತ್ತೆ ನೋಡಿ. ನಾವು ಇವುಗಳನ್ನೆಲ್ಲ ತಿಳ್ಕೊಂಡಾಗ ಒಂದು ನಾವು ಸಮಾಧಾನ ಏನು ಮಾಡ್ಕೋಬೇಕು ಅಂದರೆ, ಎಷ್ಟೋ ಸರಿ ಹೇಳಿರ್ತೀವಿ, ನಮಗೇನಾದರೂ ದುಃಖ ಆದರೆ ಬಡ್ಕೋಬೇಕು. ಹಿಂದೆ ಏನೋ ಮಾಡಿದ್ದೀಯ ಅನುಭವಿಸಿ ಅಂತ ಒಂದು ಧೈರ್ಯ. ನೀನು ಮಾಡಿದ್ದೀಯ ಅನುಭವಿಸು. ನೀನು ಮಾಡದೇ ಇದ್ದಿದ್ರೆ ಅನುಭವಿಸ್ತಾ ಇರಲಿಲ್ಲ. ಈಗ ನೀನು ಸುಖ ಪಡ್ತಾ ಇದ್ದೀಯ ಯಾವುದಕ್ಕೋ, ಹಿಂದೆ ಏನೋ ಮಾಡಿದ್ದೀಯ ಅದಕ್ಕೆ ಸುಖ ಪಡ್ತಾ ಇದೆಯಾ, ಎಂಜಾಯ್. ಅಲ್ಲಿ ಸುಖ ಪಡುವಾಗಲೂ ದುಃಖ ಪಡುವಾಗಲೂ ಅಲ್ಲಿ ತಾರತಮ್ಯ ಇಲ್ಲದೆ ಅನುಭವಿಸ್ಬೇಕು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಹಾಗೆ. ಸೊ ಇವುಗಳನ್ನ ಅನುಭವಿಸುವಾಗ ಮತ್ತೆ ಆ ಸಂಸ್ಕಾರ ಎಬ್ಬರಿಸ್ಕೊಳ್ದೇ ಇರೋ ಹಾಗೆ ಅನುಭವಿಸ್ಬೇಕಂತೆ. ಅಂದರೆ ಮೂರೊತ್ತು ನಾವು ಆ ಪರಮಾತ್ಮನಲ್ಲಿ ನೆನಪಿನಲ್ಲಿದ್ದರೆ ಕ್ಯಾಶುವಲಾಗಿ ನಡ್ಕೊಂಡು ಹೋಗ್ಬಿಡುತ್ತೆ. ನಾವು ಅಷ್ಟೊಂದು ಅದಕ್ಕೆ ಇನ್ವಾಲ್ವ್ಮೆಂಟ್ ಆಗಲ್ಲ. ಇಲ್ದಿದ್ರೆ ಏನಾಗುತ್ತೆ, ನನ್ನ ಮಕ್ಕಳು, ನನ್ನ ಶರೀರ, ನಾನು, ಅಭಿಮಾನ, ನಾನು, ನನ್ನದು ಅನ್ನೋ ಮಮಕಾರ, ಅಟ್ಯಾಚ್ಮೆಂಟ್, ತಾಧ್ಯಾತ್ಮ, ಇವೆಲ್ಲ ಮೆತ್ಕೊಂಡಿರುತ್ತೆ. ಯಾವಾಗ ನಾವು ಈ ವಿಚಾರಗಳು ಕೇಳ್ತಾ ಬಂದರೆ ಈ ಪ್ರಪಂಚದಲ್ಲಿ ಅನ್ನಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿಗೆ ಏನಾಯಿತು, ಅವರವರ ಶರೀರಗಳಿಗೆ ಅವರವರು ಮಾಡಿದ್ದ ಕರ್ಮ ತಕ್ಕಂತೆ ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಮಾಡಿದ್ದಾರೆ. ಒಂದು ಚೆಂಡು ಗೋಡೆಗೆ ಹೊಡೆದ್ರೆ ಪಕ್ಕದವ್ರಿಗೆ ಬರುತ್ತೇನೋ, ನನಗೆ ಬರುತ್ತೆ. ನಾನು ಹೂವು ಹೊಡೆದ್ರೆ ನನಗೆ ಹೂವು ಬರುತ್ತೆ, ಕಲ್ಲು ಹೊಡೆದ್ರೆ ನನಗೆ ಕಲ್ಲು ಬರುತ್ತೆ, ಅಷ್ಟೇ. ಹೇಗೆ ಮಾಡಿದ್ದು ನಾವು ಮಹಾರಾಯ. ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಏನು ಮಾಡೋಕ್ಕೆ ಬರೋಲ್ಲ, ಅವನೇ ಕುಡಿಬೇಕು. ಹಾಗೆ ಅವರವರಿಗೆ ಬೇರೆ ಜನ್ಮಗಳು, ಭೋಗಕ್ಕೆ ತಕ್ಕ ಶರೀರ, ಭೋಗಸ್ಥಾನ ಎಲ್ಲವೂ ಕೂಡ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಯಾವಾಗ ಫಿಕ್ಸ್ ಆಗುತ್ತೆ ಇದು? ನಮಗೆ ಇಂಥ ಶರೀರ, ಇಂಥ ತಂದೆ ತಾಯಿ ಮಕ್ಕಳು ಆಕಳ ಹುಟ್ಟಬೇಕು, ಇಂಥ ಕಡೆ ಹುಟ್ಟಬೇಕು, ಇಷ್ಟು ವರ್ಷ ಎಲ್ಲ ಯಾವಾಗ ಫಿಕ್ಸ್ ಆಗುತ್ತೆ ಇದು? ಅದೇ ಸರ್, ಈ ನೆಕ್ಸ್ಟ್ ಜನ್ಮ ಬರೋ ಮೊದಲೇ ಆಗ್ಬಿಡುತ್ತೆ ಸರ್. ಯಾವಾಗ ಈ ಜನ್ಮ ಮುಗಿಯುತ್ತಲ್ವಾ, ಅದೇ ಈ ಜನ್ಮ ಮುಗಿಯುತ್ತಲ್ವಾ, ಈ ಪ್ರೆಸೆಂಟ್ ಜನ್ಮ ಮುಗಿಯುತ್ತಲ್ವಾ, ಆ ನೆಕ್ಸ್ಟ್ ಜನ್ಮ ತಗೊಳ್ಳೋ ಮೊದಲೇ ಇದು ರೆಡಿ ಆಗ್ಬಿಡುತ್ತೆ. ಪ್ರಾಣ ಬಿಡುವಾಗ ಅಂತ್ಯಕಾಲ, ಕೊನೆ ಕಾಲದಲ್ಲಿ ನಾವು ಯಾವ ರೀತಿ ಪ್ರಾಣ ಬಿಡ್ತೀವೋ ಅದಕ್ಕೆ ತಕ್ಕಂತೆ ಜನ್ಮ. ನೋಡ್ರಿ, ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳ್ತಾನೆ, ಅದು ಹಾಗಲ್ಲ ಅರ್ಥ ಅಂತ ತಗೊಳಕ್ಕೆ ಹೋಗಬಾರ್ದು. ಬಟ್ ಭಗವಂತ ಹೇಳಿದ್ದಾನಲ್ಲ, ಆ ಅರ್ಥ ತಗೋಬಾರ್ದು ಅಷ್ಟೇ. ಇಲ್ಲಿ ನೋಡೋದಕ್ಕೆ ಅದರ ಕಾಣಿಸುತ್ತೆ. ನೀನು ಏನು ಬೇಕಾದರೂ ಮಾಡೋ, ಕೊನೆ ಸಮಯದಲ್ಲಿ ನಾನು ರಾಮ ಅಂದ್ಬಿಡು, ನೀನು ಒಳ್ಳೆ ಜನ್ಮ ಕೊಟ್ಬಿಡ್ತೇನೆ ಅಂದರೆ ಯಾರು ನಂಬ್ತಾರ? ಆಗುತ್ತಾ? ಹಂಗೆ ಆಗದೇ ಇಲ್ಲ. ಆದ್ದರಿಂದ ಮೊದಲಿಂದ ಮಾಡಿದರೆ ನೀನು ಕೊನೆಗೂ ನಾನು ನೆನೆಸ್ಕೊತೀಯ. ಕೊನೆಗೆ ಭಗವಂತ ಒಂದು ಚಾಯ್ಸ್ ಕೊಡ್ತಾನೆ, ಅಟ್ಲೀಸ್ಟ್ ನೀನು ಬೇರೆ ಟೈಮ್ನಲ್ಲಿ ಹೆಂಗೋ ಮಾಡ್ಕೊಂಡು ಹಾಳಾಗೋದು ಅಂತ ಹಂಗೇನು ಹೇಳ್ತಾ ಇಲ್ಲ. ಬಟ್ ನೀನು ಕೊನೆಯಲ್ಲಿ ನಾನು ನೆನೆಸ್ಕೊಂಡ್ಬಿಟ್ರೆ ನಿನಗೆ ಮನುಷ್ಯ ಜನ್ಮ ಕೊಟ್ಬಿಡ್ತೀನಿ ಅಂತ ಭಗವಂತ ಹೇಳಿದ ತಕ್ಷಣ ಅಯ್ಯೋ ಬಿಡಲ್ಲ. ಕೊನೆಯಲ್ಲಿ ಒಂದು ಸಾರಿ ರಾಮ ಅಂದ್ರೆ ಆಯಿತು ಅಂತ, ಓಹೋ ಕಾಕ ಅಂತಾನಲ್ಲ ಅನ್ಕತೆ ಲೆಕ್ಕ ಹಾಕ್ಕೊಳ್ಳಿ. ಅಷ್ಟು ಸುಲಭ ಅಲ್ಲ, ಬರೋದಿಲ್ಲ. ಈ ವಾತ ಪಿತ್ತ ಕಫ ಈ ಪ್ರಾಣ ಹೋಗುವಾಗ ನಮ್ಮನ್ನು ಕಿತ್ತು ತಿಂತಾ ಇರುತ್ತಂತೆ. ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಡಿಸ್ಕಾರ್ಡ್ ಆಗುವಾಗ ತುಂಬ ನೋವಿರುತ್ತೆ ಅಂತಾರೆ. ಆವಾಗ ಏನಾಗುತ್ತೆ, ನಮ್ಮ ಕಾನ್ಷಿಯಸ್ ಹೋಗ್ಬಿಡುತ್ತಂತೆ, ಕಾನ್ಷಿಯಸ್ಸೇ ಇರಲ್ಲ ಅಂತಾರೆ. ಯಾರಿಗೂ ಪ್ರಾಣ ಹೋಗುವಾಗ ಕಾನ್ಷಿಯಸ್ ಇರಲ್ಲ. ನಾವು ಬೇಕಾದಷ್ಟು ಡೆತ್ಗಳನ್ನ ನೋಡಿರ್ತೀವಿ. ಅವ್ರು ಸಾಯೋವಾಗ ಹೇಗೆ ಸಾಯ್ತಾರೆ, ಏನು ಕಥೆ, ತುಂಬ ಸಾವುಗಳನ್ನ ನಾವು ನೋಡಿರ್ತೀವಿ. ಆದ್ದರಿಂದ ನಮಗೆ ಗೊತ್ತು, ಸಾಯೋ ಸಮಯಗಳಲ್ಲಿ ಕೊನೆಯಲ್ಲಿ ಮೋಸ್ಟ್ ಆಫ್ ದಿ ಪೀಪಲ್ ಕಾನ್ಷಿಯಸ್ ಇರಲ್ಲ. ಇನ್ನು ಕೆಲವರು ಇಮ್ಮಿಡಿಯೇಟಾಗಿ ಹೋಗ್ಬಿಡ್ತಾರೆ,
ಗೊತ್ತಾಗದೇ ಇಲ್ಲ, ಹೆಂಗೆ ಹೋಗ್ತಾರೆ ಅಂತಲೇ ಗೊತ್ತಾಗುತ್ತೆ. ಹಾಗೆ ಸೊ ಅವ್ರಿಗೆ ಗೊತ್ತಿರಲ್ಲ, ಪಕ್ಕ ಯಾರಿಗೂ ಗೊತ್ತಿರಲ್ಲ, ಅಂತಾರೆ ಅಷ್ಟೇ, ಅಲ್ಲೇನೇ ಇಲ್ಲ. ಆ ಹೋಟ್ಲಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರಂತೆ, ಇನ್ನೂ ಚೇರ್ ಮೇಲೆ ಕೂತಿದ್ದಾರೆ, ಕೈ ತೊಳ್ಕೊಂಡಿಲ್ಲ, ತಲೆ ಹಿಂಗೆ ಹಾಕಿದ್ರೆ ಆಗೋಯ್ತಪ್ಪ. ಇಷ್ಟೇ. ಎಂಥ ಸುಖವಾದ ಸಾವು. ಈ ಥರ ಸಾವು ಯಾರಿಗೆ ಬರೋಲ್ಲ, ಬರೋದಿಲ್ಲ ಇಂಥವು. ಈ ಥರ ಸುಖವಾದ ಸಾವು ಎಷ್ಟು ಜನ ಸತ್ತಿಲ್ಲ ಹೀಗೆ. ಇನ್ನು ಕೆಲವರು ನರಳ್ಕೊಂಡು ಬಾ ತಿಂಗಳಿಗಟ್ಟಲೆ ಹೀಗೆಲ್ಲ ಮಾಡಿದ್ದು ಆಗಿದ್ದು ಹೀಗೆಲ್ಲ ಆಗುತ್ತೆ. ಏನು ಮಾಡೋಕ್ಕೆ ಬರೋಲ್ಲ ಇವು. ಹಾಗೆ ಅದಕ್ಕೆ ನಾವು ಮುಕ್ತರಾಗದೇ ಇದ್ದರೆ ಹೋಗಲಿ, ಅಟ್ಲೀಸ್ಟ್ ಈ ಜನ್ಮದಲ್ಲಿ ಕೊನೆಗೆ ಭಗವಂತನ ನೆನಪು ಬರಬೇಕು. ಮತ್ತೆ ಮನುಷ್ಯ ಜನ್ಮ ಗ್ಯಾರಂಟಿ. ಮನುಷ್ಯ ಜನ್ಮ ಬಂದರೆ ನಮ್ಮ ಹಿಂದಿನ ಸಂಸ್ಕಾರ ಬಿಡೋದಿಲ್ಲ, ನಮ್ಮನ್ನು ದರ 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 ಆ ಕಡೆ ಹೇಳ್ಕೊಂಡು ಹೋಗೋದು. ನಮ್ಗೆ ಇವತ್ತು ಸಮಯ ಇಲ್ಲ, ನಾಳೆ ಬೆಳಿಗ್ಗೆ ಕಣ್ಣು ಬಿಟ್ಟರೆ ಭಗವಂತ ಇನ್ನೊಂದು ದಿನ ಕರುಣಿಸ್ತೆ ಕಣ, ನಾನಿನ್ನು ಉಪಯೋಗಿಸ್ಕೋಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಆಗಿ ಅಲ್ಲಿಗೆ ಪರಮಾರ್ಥ ಸ್ವರೂಪ ಅಚ್ಚಳಿದೇ ಇರುವುದರಿಂದ ಇವನು ಅನೇಕ ಜೀವರೂಪನಾಗಿ ತನ್ನ ಪರಮಾರ್ಥ ಸ್ವರೂಪವು ಅಚ್ಚಳಿಯದೇ ಇರುವುದರಿಂದ ಮಹಾಮಾಯಾವಿಯಂತೆ ಅಸಂಗನು ಸ್ವತಂತ್ರನೂ ಆಗಿರ್ತಾನೆ. ಆತ್ಮನ ಮಾತ್ರ ಯಾವುದು ಅಂಟ್ಕೊಳ್ಳದೆ ಹಿಂದೆಗಡೆ ಸುಮ್ಮನೆ ಸಾಕ್ಷಿಯಾಗಿರ್ತಾನೆ. ಹೇಗೆ ಒಬ್ಬ ಮಾಯಾವಿ ಎಲ್ಲವನ್ನು ನಿಚ್ಚೇಣಿಯನ್ನು ಹಾಕ್ತಾನೆ. ಏಣಿ ಎಂಥದ್ದು, ನಾವು ಹಾಕೋ ಏಣಿ ಅಲ್ಲ, ಅದು ದಾರದ ಏಣಿ. ಹಿಂಗೆ ತಗೊಂಡು ಹಿಂಗೆ ಎಸಿತಾನಂತೆ, ಏಣಿ ಹೋಗಿ ನಿಂತ್ಕೊಳ್ಳುತ್ತಂತೆ. ನೋಡ್ರಿ, ಅದ್ರ ಮೇಲೆ ಇವನು ಹತ್ತಾನಂತೆ. ಹತ್ತಿ ಅಲ್ಲಿ ಸಾವಿರಾರು ಜನ ಇರ್ತಾರಂತೆ. ಅವರಿವರು ರುಂಡ ಮುಂಡಗಳನ್ನ ಕಟ್ ಮಾಡೋದು, ಅವರಿವ್ರನ್ನ ಕಟ್ ಮಾಡೋದು. ಕೊನೆಗೆಲ್ಲ ರಕ್ತ ಗಿಕ್ತ ಎಲ್ಲ ಚೆಲ್ಲಿ ಎಲ್ಲ ಭಯ ಆಗ್ತಾ ಇರುತ್ತಂತೆ. ಕೊನೆಗೆ ಇವನು ನೆಲದ ಮೇಲೆ ಇರ್ತಾನಂತೆ, ಅಲ್ಲಿ ಏನೇನೂ ಆಗಿಲ್ವಂತೆ. ಇವ ಮಹಾಮಾಯಾವಿ. ಹಾಗೆ ಗಾಢನಿದ್ರೆಯಲ್ಲಿ ಏನೂ ಇಲ್ಲ, ಹುಟ್ಟಿ ಎಚ್ಚರ ಕಣ್ಣು ಬಿಟ್ಟಿದ ತಕ್ಷಣ ಪ್ರಪಂಚ ಎಷ್ಟು ಸೃಷ್ಟಿಯಾಗೋಯ್ತು ನೋಡ್ರಿ. ಇದೆಂಥ ಮಾಯೆ ಅಲ್ವಾ? ಎಂಥ ಮಾಯೆ ಅಂತಾರಲ್ಲ, ಬೊಂಬೆಯಾಟವಯ್ಯ ಅಂತ ಹೇಳಿದ್ದಾರಲ್ಲ ದಾಸರುಗಳು. ಹಾಗೆ ಆದ್ದರಿಂದ ಅವನು ಮಾತ್ರ ಹಾಗೇ ಇರ್ತಾನೆ, ಸ್ವತಂತ್ರನೂ ಅಸಂಗನೂ ಏಕನೂ ಅದ್ವಿತೀಯನಿವೆಲ್ಲ. ಲೀಲೆಯಿಂದ ಆಗಿರುವುದೇ ಅವನ ಸ್ವಭಾವವಾಗಿರುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಈ ಪ್ರಪಂಚವನ್ನು ಅವನೇ ಹೀಗೆ ತೋರ್ತಾ ಇದ್ದಾನೆ ಅಂತ ತತ್ವದಲ್ಲಿ ನಿಲ್ಲದೇ ಇದ್ದರೆ ಹೋಗಲಿ, ಭಾವನೆ ಆದರೂ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಇದು ವ್ಯವಹಾರದ ದೃಷ್ಟಿಯಿಂದ ಹೇಳಿದರು. ಇದನ್ನೇ ಪಾರಮಾರ್ಥ ದೃಷ್ಟಿಯಿಂದ ನೋಡುವಾಗ ಜಗತ್ತು ಬ್ರಹ್ಮದಿಂದ ಹುಟ್ಟಿ ಅದರಿಂದಲೇ ತೋರ್ಕೊಂಡು ಅದರಲ್ಲೇ ಕೊನೆಗೆ ಲಯವಾಯಿತು. ಅದು ಬ್ರಹ್ಮಕ್ಕಿಂತ ಬೇರೆಯಲ್ಲ ಅಂತ. ಏನಿದು ಸೃಷ್ಟಿ ಸ್ಥಿತಿ ಲಯ ಆಗೋವರೆಗೂ ನಾನು ಕಾಯ್ಕೋಬೇಕಂದ್ರೆ ಹಾಗೇನಿಲ್ಲ. ಈಗ ತಾನೇ ಹೇಳಿದ್ವಲ್ಲ, ನಿದ್ದೆ, ಕನಸು, ಎಚ್ಚರ. ಎಚ್ಚರ ಸೃಷ್ಟಿ, ನಿದ್ದೆ ಅದೇ ಥರ ಕಂಟಿನ್ಯೂಷನ್ ಅಂತ ಇಟ್ಕೊಳ್ರಿ, ಅಥವಾ ಎಚ್ಚರವನ್ನೇ ಕಂಟಿನ್ಯೂಷನ್ ಅಂತ ಇಟ್ಕೊಳ್ರಿ. ತಿರ್ಗಾ ಮಲಗ್ತೀವಿ, ಲಯ. ಪ್ರತಿದಿನ ಚೆಕ್ ಮಾಡ್ಕೋಬೋದು ನಾವು. ಪುನರ್ಜನ್ಮ ಚೆಕ್ ಮಾಡ್ಕೋಬೋದು, ಕರ್ಮ ಥಿಯರಿ ಚೆಕ್ ಮಾಡ್ಕೋಬೋದು. ಅಲ್ಲಿ ಬೇರೆ ಶರೀರ, ಅಲ್ಲಿ ಅವನು ಭಿಕ್ಷುಕನಾಗಿ ಹುಟ್ಟಿದ್ದ, ಇಲ್ಲಿ ಜನಕ ಮಹಾರಾಜ. ಹಾಗೆ ಮುಂದಿನ ಜನ್ಮದಲ್ಲೂ ಕೂಡ ನಾವು ಏನು ಬೇಕಾದರೂ ಆಗ್ಬೋದು. ಹಾಗೆ ನನಗೆ ಬೇಕಾದಂಗೆ ನಾನು ಹುಟ್ಬಿಡ್ತೀನಿ ಅಂತಾರಲ್ಲ, ಏನು ಬೇಡಪ್ಪ, ನೀನು ಕನಸಿನಲ್ಲಿ ನೀನು ರಾಜನಾಗ ಹುಟ್ಬಿಡು ಸಾಕು. ಹುಟ್ಲಿ ನೋಡೋಣ, ನಮ್ಮ ಕೈನಲ್ಲಿ ಇದೆಯಾ? ನನಗೆ ಬೇಕಾದಂಗೆ ಕನಸು ತರಿಸ್ಕೊಳಕ್ಕಾಗತ್ತಾ? ಭಗವತ್ಪಾದರು ಹೇಳ್ತಾಯಿದ್ರು, ಇನ್ನು ಮೇಲಾದರೂ ಸಾಧನೆ ಮಾಡಿ ಸಮಾಧಿ ಪಡ್ಕೊಂಡು ನಿಮಗೆ ಬೇಕಾದಂಗೆ ಕನಸು ಮಾಡ್ಕೊಡ್ರಪ್ಪ ನೋಡೋಣ ಅಂತ. ಕನಸನ್ನೇ ಮಾಡ್ಕೊಳಕ್ಕೆ ಬರಲ್ಲ. ಕನಸಿನಲ್ಲಿ ಒಂದು ಹುಲ್ಕಡ್ಡಿ ಸೃಷ್ಟಿ ಮಾಡೋಕ್ಕೆ ಆಗದೆ ಇರೋರು ಇಲ್ಲಿ ಏನು ಸೃಷ್ಟಿ ಮಾಡ್ತೀವಿ ನಾವು ಅಂತ ಹೇಳ್ತಾಯಿದ್ರು. ಹಾಗೆ
ಅದಕ್ಕೆ ಜಗತ್ತೆಲ್ಲದರ ಪರಮಾರ್ಥ ತತ್ವ ಬ್ರಹ್ಮ. ಇದಕ್ಕೆಲ್ಲ ಆಧಾರ, ಅಸ್ತಿತ್ವ, ಒಡವೆಗಳು ಎಷ್ಟು ಬೇಕಾದರೂ ಇರ್ಬೋದು, ಚಿನ್ನವೇ, ಮಡಿಕೆ ಕೊಡಕೆ ಎಷ್ಟು ಬೇಕಾದರೂ ಇರ್ಬೋದು, ಮಣ್ಣೆ, ಪ್ರಪಂಚ ಎಷ್ಟು ರೀತಿ ಬೇಕಾದರೂ ಇರಲಿ, ಅದಕ್ಕೆ ಅಸ್ತಿತ್ವ ಆಧಾರ ಪರಮಾತ್ಮನೇ ಮಾಯೆಯಿಂದ ಹೀಗೆ ತೋರ್ತಾ ಇದೆ ಅಷ್ಟೇ, ಮಾಯೆಯಿಂದ. ಬಟ್ ನಿಜವಾಗ್ಲೂ ಹಂಗಿಲ್ಲ. ಆ ಮಹಾಮಾಯಾವಿ ಹೇಗೆ ಸೃಷ್ಟಿ ಮಾಡ್ತಾನೋ ಹಾಗೆ ಇದು ಮಾಯಾ ಮಾತ್ರ. ಅದಕ್ಕೆ ಇದಕ್ಕೆ ಏನಂತಾರೆ, ಹುಸಿ ತೋರಿಕೆ. ಅದು ಇದ್ದಂತೆ ಕಾಣುತ್ತೆ ಅದು ಇರೋದಿಲ್ಲ. ಆದ್ದರಿಂದ ಬ್ರಹ್ಮವೊಂದೇ ಪರಮಾರ್ಥವೆಂಬುದು ಸಿದ್ಧಾಂತ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.